ಕಳೆದ ವಾರದಲ್ಲಿ ಮೊದಲನೇ ಭಾಗವನ್ನು ಮಾತನಾಡಿದ್ದೆ. ದೇವರು ಏನು ಹೇಳಿದ್ದಾರೆ ಎಂದು ವಾಕ್ಯದ ಮೂಲಕ ನಾವು ತಿಳ್ಕೊಂಡು ದೇವರು ಇಷ್ಟಪಡುವಂಥ ಕಾರ್ಯಕ್ರಮಗಳನ್ನು ನಾವು ಯಥಾರ್ಥವಾಗಿ ಮಾಡಬೇಕು ಪ್ರಿಯರೇ. ಓಕೆನಾ? ಒಂದು ಸಾರಿ ಒಂದು ವಚನವನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ 17ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಇದರಲ್ಲಿ 17ನೇ ವಚನ ಮೊದಲಿರುತ್ತೆ, ಆನಂತರ 16ನೇ ವಚನ ಇರುತ್ತೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಪ್ರತಿಯೊಬ್ಬರೂ ಆಲೋಚಿಸಿ ಪ್ರಿಯರೇ. ಅಂದರೆ ತಂದೆಯಾದ ದೇವರನ್ನು ನಾವು ಯಾರೂ ಕೂಡ ನೋಡಿಲ್ಲ. ದೇವರ ರೂಪವನ್ನು ಯಾರೂ ಕೂಡ ನೋಡಿಲ್ಲ. ದೇವರ ರೂಪವನ್ನು ನೋಡದೇ ಇರುವಂಥ ನಮ್ಮೆಲ್ಲರಿಗೆ ದೇವರ ಸ್ವರೂಪ ವಾಕ್ಯದ ಮೂಲಕ ಅರ್ಥ ಆಗಿದೆ. ದೇವರ ರೂಪ, ದೇವರ ಸ್ವರೂಪ ವಾಕ್ಯದ ಮೂಲಕ ಏನಾಗಿದೆ ಹೇಳಿ ಅರ್ಥ ಆಗುತ್ತೆ. ಎರಡನೇದಾಗಿ ದೇವರ ಉದ್ದೇಶಗಳು ಕೂಡ ವಾಕ್ಯದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಯಾರು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡುವಾಗ ದೇವರ ಪ್ರಿಯ ಕುಮಾರನಾಗಿರುವ ದೈವ ಕುಮಾರನಾದ ಯೇಸು ಕ್ರಿಸ್ತರು. ಹೌದಲ್ವ? ಯೇಸು ಕ್ರಿಸ್ತರು ಅಂದರೆ ದೇವರ ಸ್ವರೂಪವನ್ನು, ಎರಡನೇದಾಗಿ ದೇವರ ಸಂಕಲ್ಪವನ್ನು, ಇವೆಲ್ಲವನ್ನು ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಬೋಧಿಸಿದ್ದಾರೆ. ದೇವರ ಚಿತ್ತವನ್ನು ಅವರು ನೆರವೇರಿಸಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು. ಧರ್ಮಶಾಸ್ತ್ರ ಮೋಶೆಯ ಮೂಲಕ ಕೊಡಲ್ಪಟ್ಟಿದೆ, ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಅಂದರೆ ಇಲ್ಲಿ ಒಂದು 2 ವಿಷಯಗಳು ಕಾಣ್ತಾ ಇದೆ. 2 ವಿಷಯಗಳು. ಧರ್ಮಶಾಸ್ತ್ರದಲ್ಲಿ ಇಲ್ಲದಂಥ ವಿಷಯಗಳು ಯೇಸು ಕ್ರಿಸ್ತರು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಧರ್ಮಶಾಸ್ತ್ರದಲ್ಲಿ ಕೊಡಲಾರದ ವಿಷಯಗಳು, ಕೊಡಲಾರದ ಸಂಗತಿಗಳನ್ನು ಯೇಸು ಕ್ರಿಸ್ತರು ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಬಂದವು ಅಂತ ಹೇಳ್ತಾರಲ್ಲಿ, ಗಮನಿಸಬೇಕಲ್ಲಿ. ಯೇಸು ಕ್ರಿಸ್ತರ ಮೂಲಕ ಬಂದವು ಅಂದರೆ ಮೋಶೆ ಮೂಲಕ ಬಂದಿಲ್ವಾ? ಕೃಪೆಯು ಸತ್ಯವು ಮೋಶೆಯ ಮೂಲಕ ಎಷ್ಟು ಕೊಡಲ್ಪಟ್ಟಿದೆಯೋ ಅಷ್ಟು ಬಂದಿದೆ. ಮೋಶೆಯ ಮೂಲಕ ಬಂದದ್ದು ಏನಪ್ಪ ಅಂದರೆ, ಮೋಶೆಯ ಮೂಲಕ ಕೂಡ ಬಂದಿರುವಂಥ ಧರ್ಮಶಾಸ್ತ್ರ ಇದೆ ನೋಡಿ, ಅದು ದೇವರು ಕೊಟ್ಟದ್ದೇ ಒಂದು ಕಾಲದಲ್ಲಿ, ಕ್ರಿಸ್ತ ಪೂರ್ವ. ಅದು ಇಸ್ರಾಯೇಲರಿಗೆ ಮಾತ್ರ. ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವಂಥ ವಚನಗಳು ನಾವು ಪಾಲಿಸಬೇಕಾ ಪಾಲಿಸಬಾರ್ದಾ ಅಂತ ನೋಡುವಾಗ, ಇಸ್ರಾಯೇಲರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಈ ಆಜ್ಞೆಗಳಲ್ಲಿ ನಾವು ಏನನ್ನು ಪಾಲಿಸಬೇಕು, ಯಾವುದನ್ನು ಪಾಲಿಸಬೇಕು ಒಂದು ಸಾರಿ ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಇವು ನೋಡಿ, ಸಬ್ಬತ್ ದಿನವನ್ನು ಆಚರಣೆ ಮಾಡಿ ಅಂತಾರೆ. ಸಬ್ಬತ್ ದಿನವನ್ನು. ಆನಂತರ ತಂದೆ ತಾಯಿಗಳನ್ನು ಗೌರವಿಸಬೇಕು. ತಂದೆ ತಾಯಿಗಳನ್ನು ಖಂಡಿತವಾಗಿ ಅವಾಗಲೂ ಗೌರವಿಸಬೇಕು, ಇವಾಗಲೂ ಕೂಡ ಗೌರವಿಸಲೇಬೇಕು. ನರಹತ್ಯೆ ಮಾಡಬಾರ್ದು, ಅವಾಗ ಮಾಡಬಾರ್ದು, ಇವಾಗೂ ಮಾಡಬಾರ್ದು. ವ್ಯಭಿಚಾರ ಮಾಡಬಾರ್ದು, ಅವಾಗ ಮಾಡಬಾರ್ದು, ಇವಾಗೂ ಮಾಡಬಾರ್ದು. ಕದಿಯಬಾರ್ದು, ಅವಾಗ ಇಲ್ಲ, ಇವಾಗೂ ಇಲ್ಲ. ಹೌದಲ್ವ? ಇವಾಗೇನಾದರೂ ಕದಿಬೇಕಂತ ಕೊಟ್ಟಿದ್ದಾರಾ? ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಇದರಲ್ಲಿ ಕೆಲವು ಆಜ್ಞೆಗಳನ್ನು ಏನು ಮಾಡ್ತಾರೆ ಅಂದರೆ, ದೇವರು ಅದನ್ನು ತೆಗೆದುಹಾಕಿ ಹೊಸ ಆಜ್ಞೆಗಳನ್ನು ಕೊಡ್ತಾರೆ. ಹೊಸ ಆಜ್ಞೆಗಳನ್ನು. ಒಂದು ಕಾಲದಲ್ಲಿ ಇದ್ದಂಥ ಆಜ್ಞೆಗಳಿಗೂ ಯೇಸು ಕ್ರಿಸ್ತರು ಬಂದ ನಂತರ ಕೊಡಲ್ಪಟ್ಟಿರುವಂಥ ಆಜ್ಞೆಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ನಾವೆಲ್ಲರೂ ಪರಿಶೋಧನೆ ಮಾಡಬೇಕು. ಏನಪ್ಪ ಅಂದರೆ, ಸುಮ್ಮನೆ ಕೇಳಿ ಹೋಗೋದಲ್ಲ. ವಾಕ್ಯವನ್ನು ಕೇಳಿ
ಸುಮ್ಮನೆ ನಮ್ಮ ದಾರಿಗೆ ನಾವು ಬಂದು ಏನೋ ನಾವು ಕ್ರೈಸ್ತರಪ್ಪ, ದೇವರ ಮಕ್ಕಳು ಬರಬೇಕು, ಏನೋ ಆರಾಧನೆಯಲ್ಲಿ ಪಾಲೊಂದಬೇಕು, ಏನೋ ಸ್ವಲ್ಪ ಕಾಣಿಕೆ ಕೊಡಬೇಕು, ಅದಲ್ಲ. ನಮ್ಮ ಬದುಕುಗಳು ಬದಲಾವಣೆ ಹೊಂದಬೇಕು. ನಮ್ಮಲ್ಲಿ ದೇವರ ಸ್ವರೂಪ ಕಾಣಬೇಕು, ಕ್ರಿಸ್ತನ ತತ್ವಗಳು ನಮ್ಮಲ್ಲಿ. ಅದಕ್ಕೆ ಪ್ರಿಯರ ದೇವರ ಮಕ್ಕಳಿರ, ನಾವು ಕಠಿಣವಾಗಿ ಮಾತನಾಡುವಾಗ ಇಲ್ಲಿ ಬರೋದಕ್ಕೆ ಯಾರು ಇಷ್ಟಪಡಲ್ಲ. ನಾನು ಕೂಡ ಯಾರಿಗೆ ಎದ್ದು ನೋಡೋದು ಬಿಟ್ಬಿಟ್ಟಿದ್ದೀನಿ. ಯಾರಿಗೆ ಅಂದರೆ ಎದ್ದು ನೋಡೋದು ಬಿಟ್ಟಿದ್ದೀನಿ ಪ್ರಿಯರೇ. ದೇವರೇ ಯಾರೇನು ಕಳಿಸ್ತಾರೋ, ಅಂದರೆ ದೇವ್ರು ಇಷ್ಟಪಟ್ಟವ್ರು ಮಾತ್ರ ಬರ್ತಾರೆ. ಖಂಡಿತ ಎಷ್ಟು ದೂರ ಇದ್ದರೂ ದೇವ್ರನ್ನ ಇಷ್ಟಪಟ್ಟವ್ರು ಮಾತ್ರ ಖಂಡಿತವಾಗಿ ಬರ್ತಾರೆ. ಇವರಿಗೆ ಅಡ್ಜಸ್ಟ್ಮೆಂಟ್ ಬೋಧನೆ ಬೇಕು. ತುಂಬ ಜನಕ್ಕೆ ಏನಪ್ಪ ಅಂದರೆ ಅಡ್ಜಸ್ಟ್ಮೆಂಟು, ಖಂಡಿಸಬಾರ್ದು, ಎಚ್ಚರಿಕೆ ಮಾತು ಹೇಳಬಾರ್ದು, ಈ ರೀತಿ ಇರ್ತಾರೆ ಪ್ರಿಯರ ದೇವ್ರ ಮಕ್ಕಳಿಗೆ. ಆದರೆ ತಂದೆ ಯಾವಾಗಲೂ ಕೂಡ ಖಂಡಿಸ್ತಾ ಇರ್ತಾನೆ. ತಪ್ಪು ನಡೆದಾಗ ಖಂಡಿಸ್ತಾನೆ, ನೀವು ಸರಿ ಮಾಡಿಕೊಡ್ರಿ ಅಂತ. ದೇವರು ನಮ್ಮನ್ನು ಖಂಡಿಸ್ತಾನೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಸರಿ ಮಾಡಿಕೊಡ್ರಿ ಅಂತ. ಹೇಗೆ ಬಂದು ಖಂಡಿಸ್ತಾನೆ? ಮುಖಾಮುಖಿಯಾಗಿ ಬಂದು ಖಂಡಿಸ್ತಾನ? ವಾಕ್ಯದ ಮೂಲಕ. ಯಾರಲ್ಲಿ ದೇವರು ಇರ್ತಾರೋ ಅವರು ಖಂಡಿತವಾಗಿ ಖಂಡಿಸ್ತಾರೆ ಪ್ರೇರೆ. ದೇವರಿಲ್ಲ ಅಂದರೆ ಹಣದಗೋಸ್ಕರ ಸೇವೆ ಮಾಡ್ತಾರೆ. ದೇವರಿಲ್ಲ ಅಂದರೆ ಹೃದಯದಲ್ಲಿ ದೇವ್ರ ವಾಕ್ಯ ಇಲ್ಲ ಅಂದರೆ ಹಣವನ್ನು ಯಾವ ರೀತಿ ವಸೂಲಿ ಮಾಡ್ಕೊಳ್ಬೇಕು ಅದನ್ನು ಕಲಿತಾರೆ. ಹೃದಯದಲ್ಲಿ ದೇವ್ರಿಗೆ ಸ್ಥಾನ ಕೊಟ್ಟವ್ರು ಏನು ಮಾಡ್ತಾರೆ ಅಂದರೆ ಹೇಗಾದರೂ ಮಾಡಿ ಸರಿ ಮಾಡಬೇಕು, ಬದುಕುಗಳನ್ನು ಸರಿ ಮಾಡಬೇಕು, ಸರಿಪಡಿಸ್ಬೇಕು ಅಂತಾರೆ. ಎರಡು ವ್ಯತ್ಯಾಸ ಗಮನಿಸಬೇಕು. ಅಂದರೆ ಇವರು ದೇವರಲ್ಲಿ ಇದ್ದಾರಾ ಇಲ್ವ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಯಥಾರ್ಥವಾಗಿ ಮಾತಾಡ್ತಾ ಇದ್ದಾರಾ ಅಥವಾ ಏನಾದರೂ 24 ಗಂಟೆ ಹಣದ ಬಗ್ಗೆ ಇಂಥ ಅಂದರೆ ಭೌತಿಕವಾದಂಥ ಏನಾದರೂ ಆಸೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದು ಅವರ ಮಾತಿನಲ್ಲಿ ಗಮನಿಸಬೇಕಾಗತ್ತೆ ನಾವು. ಇವರು ನಿಜವಾದ ಸೇವಕರ ಇಲ್ಲ ಕಳ್ಳ ಸೇವಕರ ಅಂತ ಏನ್ರಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕು ಪ್ರಿಯರೇ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂತು. ಕೃಪೆಯು ಸತ್ಯವು. ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಟ್ಟಿದೆ ನೋಡಿ. ಮೋಶೆಯ ಮೂಲಕ ಕೊಡಲ್ಪಟ್ಟಿರುವಂಥ ಈ ಧರ್ಮಶಾಸ್ತ್ರವನ್ನು ಯೇಸು ಕ್ರಿಸ್ತರು ನೆರವೇರಿಸಿ ಅರ್ಧನು ರದ್ದು ಮಾಡ್ತಾರೆ. ಯಾಕೆ ರದ್ದು ಮಾಡ್ತಾರೆ ಅದನ್ನು ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಪರಿಶೋಧನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಕೆಲವು ಆಜ್ಞೆಗಳು ನೋಡೋಣ. ಯಾಕೆಂದರೆ ಇವಾಗ ಯೇಸು ಕ್ರಿಸ್ತರ ಕೃಪೆ ನಮ್ಗೆ ಗೊತ್ತಾಗಬೇಕಲ್ವ, ಕೃಪೆ ಗೊತ್ತಾಗಬೇಕು, ಸತ್ಯ ಗೊತ್ತಾಗಬೇಕು. ಕೃಪೆಯು ಸತ್ಯವು ಯೇಸು ಕ್ರಿಸ್ತರ ಮೂಲಕ ಬಂದವು ಅಂದರೆ ಏನ್ರಿ, ಹಳೆ ಒಡಂಬಡಿಕೆ ಕೂಡ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥ ಪ್ರತಿ ವಾಕ್ಯಗಳು ಕ್ರಿಸ್ತನದೇ. ಮತ್ತು ಪ್ರತ್ಯೇಕವಾಗಿ ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿತು ಅಂತಂದರೆ ಹಳೆ ಒಡಂಬಡಿಕೆ ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿಲ್ವಾ? ತಂದೆಯಾದ ದೇವರೇ ಯೇಸು ಕ್ರಿಸ್ತರ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾರೆ, ಹೌದಲ್ವ? ಯೇಸು ಕ್ರಿಸ್ತರ ಬಗ್ಗೆ ಯೋಚನೆ ಮಾಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು ಅಂದಾಗ ಯೇಸು ಕ್ರಿಸ್ತರ ವಾಕ್ಯವಾಗಿರುವಾಗ ಇಲ್ಲೇನೋ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ ಮಾತು. ಏನಪ್ಪ ಅದು ಅಂದರೆ ಹಳೆ ಒಡಂಬಡಿಕೆ ಕೊಟ್ಟಿದ್ದು ಕೂಡ ದೇವರೇ, ಹೊಸ ಒಡಂಬಡಿಕೆ ಕೊಟ್ಟಿದ್ದು ಕೂಡ ದೇವರು. ಆಗಿನ ಕಾಲದಲ್ಲಿ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಇದು ಮೋಶೆ ಮೂಲಕ ನಾನು ಕೊಟ್ಟಿದ್ದೇನೆ, ದೇವರು ಕೊಟ್ಟಿದ್ದಾರೆ, ಮೋಶೆ ಮೂಲಕ ಕೊಟ್ಟಿದ್ದೀನಿ. ಹೊಸ ಒಡಂಬಡಿಕೆ ಕ್ರಿಸ್ತನ ಮೂಲಕ ಕೊಟ್ಟಿದ್ದೀನಿ ಅಂದರೆ ಯೇಸು ಕ್ರಿಸ್ತರ ಅಂದರೆ ತನ್ನ ಸ್ವಂತ ಮಗನಾದ. ಇಲ್ಲಿ ಕೂಡ ಪ್ರಶ್ನೆ, ಸ್ವಂತ ಮಗನಂದರೆ ನಾವು ಬಾಡಿಗೆ ಮಕ್ಕಳ? ಆತನು ಸ್ವಂತ ಮಕ್ಕಳಂದರೆ ಮತ್ತೆ ನಾವು ಯಾವ ಮಕ್ಕಳು? ನಾವು ಕೂಡ ಸ್ವಂತ ಮಕ್ಕಳೇ. ಅಂದರೆ ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ಒಳಪಟ್ಟು ವಿಧೇಯನಾಗಿರುವುದರಿಂದ ನನ್ನ ಪ್ರಿಯ ಮಗನು ಅಂತ ಹೇಳ್ತಾರೆ, ಜ್ಯೇಷ್ಠ ಮಗನು ಅಂತ ಹೇಳ್ತಾರೆ, ಸ್ವಂತ ಮಗನು ಅಂತ ಹೇಳ್ತಾರೆ. ನಾವೇನಾಗಿದ್ದೀವಿ ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ನಾವು ದಾರಿ ತಪ್ಪಿದ್ದೀವಿ. ದಾರಿ ತಪ್ಪಿ ಯಾರಿಗೆ ಮಕ್ಕಳಾಗಿದ್ದೀವಿ ಹೇಳಿ? ದಾರಿ ತಪ್ಪಿ ಯಾರಿಗೆ ಮಕ್ಕಳಾಗ್ತೀವಿ? ದೇವರ ಮಕ್ಕಳಾಗಿರುವಂಥ ನಾವು ದಾರಿ ತಪ್ಪಿರುವುದರಿಂದ ಸೈತಾನಿನ ಮಕ್ಕಳಾಗ್ತೀವಿ. ದೇವರ ಮಕ್ಕಳು ಸೈತಾನ್ ಮಕ್ಕಳ, ಆದರೆ ಯೇಸು ಕ್ರಿಸ್ತರ ಹಾಗಾಗಿಲ್ಲ. ದೇವರ ಮಕ್ಕಳಾಗಿರುವಂಥ ನಾವು ಸೈತಾನ್ ಮಕ್ಕಳು ಯಾವಾಗ ಹೋಗ್ತೀವೋ ಮತ್ತೆ ದೇವರ ಮಕ್ಕಳಾಗಬೇಕಾದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ಆತನನ್ನು ಸ್ವಂತ ಮಗನು ಅಂತ ಒಪ್ಕೊಳ್ತಾರೆ. ನಮ್ಮನ್ನು ಏನ್ರಿ ದಾರಿ ತಪ್ಪಿದ ಮಕ್ಕಳು ಹೇಳ್ಬೋದ? ದಾರಿ ತಪ್ಪಿದ ಮಕ್ಕಳು, ದಾರಿ ತಪ್ಪಿ ಮತ್ತೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡಿದ್ದೀನಿ ನನ್ನ ಮಕ್ಕಳಂತ.
ಪ್ರಿಯರ ದೇವ್ರ ಮಕ್ಕಳಿರ, ಧರ್ಮಶಾಸ್ತ್ರದಲ್ಲಿ ಯೋಚನೆ ಮಾಡುವಾಗ ಒಂದು ಸಾರಿ ಧರ್ಮಶಾಸ್ತ್ರದಲ್ಲಿ ಯಾಜಕ ಕಾಂಡ 13ನೇ ಅಧ್ಯಾಯ 1ನೇ ವಚನ ನೋಡಿ. ಯಾಜಕ ಕಾಂಡ 13ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಸ್ವಲ್ಪ ನೋಡೋಣ ಪ್ರಿಯರೇ, ಅಲ್ಲೇನಿದೆ, ಏನು ವಿಷಯ ಅಂತ. ಯಾಜಕ ಕಾಂಡ 13ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಯೆಹೋವನು ಮೋಶೆ ಆರೋನನಿಗೆ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನ ಮೈ ಮೇಲೆ ಬಾವಾಗಲಿ, ಗುಳ್ಳೆಯಾಗಲಿ, ಒಳೆಯುವ ಮಚ್ಚೆಯಾಗಲಿ ಉಂಟಾಗಿ ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕನಾದ ಆರೋನನ ಬಳಿಗೆ, ಇಲ್ಲವೇ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರೆಕೊಂಡು ಬರಬೇಕು. ಯಾಜಕನು ಅವನ ಚರ್ಮದಲ್ಲಿರುವ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿದ್ದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿದ್ದರೆ ಅದು ಕುಷ್ಠರೋಗ. ಅಂದರೆ ಅವರ ಜನರ ಮಧ್ಯದಲ್ಲಿ, ಕ್ರಿಸ್ತಪೂರ್ವ ಇಸ್ರಾಯೇಲ್ಯರ ಮಧ್ಯದಲ್ಲಿ ಕೆಲವು ಆಜ್ಞೆಗಳು ಕೊಡ್ತಾ ಇದ್ದಾರೆ. ಏನ್ರಿ 20ನೇ ಅಧ್ಯಾಯ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಹೋದರೆ ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು, ಆನಂತರ ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರ್ದು, ಆನಂತರ ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ತಂದೆ ತಾಯಿಗಳನ್ನು ಗೌರವಿಸಬೇಕು, ಆನಂತರ ವ್ಯಭಿಚಾರ ಮಾಡಬಾರ್ದು, ಮತ್ತೊಬ್ಬರು ಆಶಿಸಬಾರ್ದು, ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಇವೆಲ್ಲ ಹೇಳ್ಕೊಂಡು ಬಂದ ನಂತರ ಅವರ ಮಧ್ಯದಲ್ಲಿ ಯಾಜಕರನ್ನು ನೇಮಿಸ್ತಾರೆ. ಅಂದರೆ ದೇವರನ್ನು ಘನಪಡಿಸೋದಕ್ಕೆ, ದೇವರನ್ನು ಆರಾಧನೆ ಮಾಡೋದಕ್ಕೆ ಯಾಜಕರನ್ನು ನೇಮಿಸ್ತಾರೆ. ಆ ಯಾಜಕರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾರೆ. ಆನಂತರ ಅವರ ಮಧ್ಯದಲ್ಲಿ, ಈ ಇಸ್ರಾಯೇಲ್ಯರ ಮಧ್ಯದಲ್ಲಿ ಏನಾದರೂ ಕುಷ್ಠರೋಗ ಇದ್ದಿದ್ದಾದರೆ ಅಂಥವರನ್ನು ಏನು ಮಾಡಬೇಕು? ಮೊದಲನೇದಾಗಿ ಕುಷ್ಠರೋಗ ಇದೆಯಾ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕುಷ್ಠರೋಗ ಇದೆಯಾ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅಂದರೆ ಹೇಗೆ ಅಂತ ನೋಡುವಾಗ ಆ ಮೈಯನ್ನು, ಅಂದರೆ ರೋಗ ಇದೆಯಂತಂದರೆ ಆ ಮೈಯನ್ನು ನೋಡಬೇಕು. ಯಾರು ಬಂದು ನೋಡಬೇಕಂದ್ರೆ ಯಾಜಕರು ನೋಡಿದ ನಂತರ ಅದು ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿ ಪ್ರಿಯರೇ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ 13ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದಾಗ ಇಲ್ಲಿ ಹೇಳುವಂಥ ಮಾತು, ಇಂಥ ಕುಷ್ಠರೋಗ ಇದ್ದರೆ ಏನು ಮಾಡಬೇಕಂತಿರುತ್ತೆ? ಆ ಮನುಷ್ಯನನ್ನು ಏನು ಮಾಡಬೇಕಂತಿರುತ್ತೆ ಅಂತ ನೋಡುವಾಗ ಅದೇ 13ನೇ ಅಧ್ಯಾಯ 46ನೇ ವಚನವನ್ನು ಒಂದು ಸರಿ ನೋಡಿ. 13ನೇ ಅಧ್ಯಾಯ 46ನೇ ವಚನ ನೋಡಿ. ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾದದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ಅವನ ನಿವಾಸವು ಎಲ್ಲಿರಬೇಕಂತೆ? ಊರಲ್ಲಿ ಅಲ್ಲ. ಅಂದರೆ ಜನರು ವಾಸ ಮಾಡುವಂಥ ಊರಲ್ಲಿ ಇರಕೂಡದು. ಎಲ್ಲಿರಬೇಕು? ಮತ್ತೆ ಊರು ಹೊರಗಡೆ ಇರಬೇಕು ಅಂತ. ಊರು ಹೊರಗಡೆ ಒಂದು ಗುಡಾರ ಹಾಕಿ ಅವನಿಗೋಸ್ಕರ ಏರ್ಪಾಟ್ ಮಾಡಿ ಅವನಿಗೇನು ಬೇಕು ಎಲ್ಲ ಕೊಡಿ. ಆದರೆ ಅವನು ಎಲ್ಲಿರಬೇಕು ಅಂದರೆ ಪಾಳ್ಯದಲ್ಲಿ ಇರಕೂಡ್ದು. ಅಂದರೆ ಊರು ಒಳಗಡೆ, ಅಂದರೆ ಜನರು ಇರುವಂಥ ಸ್ಥಳದಲ್ಲಿ ಅವನು ಇರಕೂಡ್ದು, ಪಾಳೆಯ ಹೊರಗಡೆ ಇರಬೇಕು. ಯಾಕೆಂದರೆ ಅವನಿಂದ ಏನಪ್ಪ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಅವನಿಗೆ ರೋಗ. ಯಾವ ರೋಗ? ಕುಷ್ಠರೋಗ ಇದೆ. ಅಂದರೆ ಕುಷ್ಠರೋಗ ಇರುವುದರಿಂದ ಊರು ಹೊರಕ್ಕೆ ಇಡಬೇಕಾ? ಯಾವುದಾದ್ರೂ ಭಯಂಕರವಾದಂಥ ರೋಗ ಇದ್ದರೆ ಊರು ಹೊರಗಡೆ ಇಡಬೇಕಾ? ದೇವರೇ ಹೇಳುವಂಥದ್ದು ಮೋಶೆಯ ಮೂಲಕ ಧರ್ಮಶಾಸ್ತ್ರದಲ್ಲಿ ಊರು ಹೊರಗಡೆ ಇರಬೇಕು ಅಂತಾನೆ. ಹೊಸ ಒಡಂಬಡಿಕೆ ಬಂದ ನಂತರ ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಿರುವಂಥ ವಾಕ್ಯವನ್ನು ಆಲೋಚನೆ ಮಾಡಬೇಕು ಪ್ರಿಯರೇ. ಅಂದರೆ ದೇವರು ಕೃಪೆ ತೋರಿಸ್ತಾ ಇದ್ದಾರೆ ಇಲ್ಲಿ. ದೇವರು ಕೃಪೆ ತೋರಿಸುವಂಥದ್ದು. ಮತ್ತು ಆವಾಗ ಕೃಪೆ ತೋರಿಸಿಲ್ವ ಅಂತ ನೋಡುವಾಗ ಆಗಿನ ಕಾಲದಲ್ಲಿ ಅದು ಸರಿ. ಆಗಿನ ಕಾಲದಲ್ಲಿ ಏನಪ್ಪ ಅಂದರೆ ಅದು ಸರಿಯಾದದ್ದು. ಯಾಕೆಂದರೆ ಆ ರೋಗ ಇನ್ನೊಬ್ಬರಿಗೆ ಅಂಟಬಾರ್ದು, ಹೊರಗಡೆ ಇರಲಿ. ಪ್ರಿಯರ ದೇವ್ರ ಮಕ್ಕಳಿರ, ಕೆಲವು ರೋಗಗಳಿಗೆ ಔಷಧಿಯನ್ನು ಕೊಡೋ ತನಕ ಸ್ವಲ್ಪ ಕಾಲವನ್ನು ಯಾಕೆಂದರೆ ಗಮನಿಸ್ತಾ ಇರ್ತಾರೆ ದೇವರು. ಸ್ವಲ್ಪ ಕಾಲವನ್ನು ನೋಡ್ತಾ ಇರ್ತಾರೆ.
ಅವರಲ್ಲಿ ಭಕ್ತಿ, ವಿಧೇಯತೆ, ವಿನಯತೆ ಇವೆಲ್ಲವನ್ನು ಕೂಡ ತಂದೆಯಾದ ದೇವರು ಎದುರು ನೋಡುವಂಥದ್ದು. ಏನ್ರಿ ಯಾರಾದರೂ ಭಯಂಕರವಾದಂಥ ರೋಗ ಇದ್ದಾಗ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಇವಾಗಲೂ ಕೂಡ ಇಷ್ಟಪಡಲ್ಲ, ಆದರೂ ತಪ್ಪಿದ್ದಲ್ಲ, ನೋಡಲೇಬೇಕಾಗತ್ತೆ. ಆದರೆ ಯೇಸು ಕ್ರಿಸ್ತರು ಬಂದ ನಂತರ ನೋಡಿ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದ ನಂತರ ಎಲ್ಲರನ್ನು ಪ್ರೀತಿಸಬೇಕಂತೆ. ಎಲ್ಲರನ್ನು ಪ್ರೀತಿಸಬೇಕಾ? ಎಲ್ಲರನ್ನು ಪ್ರೀತಿಸುವಂಥದ್ದು. ಒಂದು ವೇಳೆ ರೋಗ ಬಂದರೆ ಆ ರೋಗಿಗೆ ಔಷಧಿಯನ್ನು ಹೇಗಾದರೂ ಮಾಡಿ ಕೊಟ್ಟು ಗುಣ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿರಿ ಅಂತ. ಇಲ್ಲೇನಪ್ಪ ಅಂದರೆ ಹೊಸ ಒಡಂಬಡಿಕೆ ಬಂದ ನಂತರ ಸಂಪೂರ್ಣ ದೇವರ ಪ್ರೀತಿ ಸಂಪೂರ್ಣವಾಗಿ ಸುರಿಸಲ್ಪಡುತ್ತೆ ರೀ. ದೇವರ ಪ್ರೀತಿ ಒಂದು ಕಾಲದಲ್ಲಿ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ನೋಡಿ, ಆ ಧರ್ಮಶಾಸ್ತ್ರದಲ್ಲಿ ಕೆಲವು ಆಜ್ಞೆಗಳು ಕಠಿಣವಾಗಿರುತ್ತೆ, ಕಠಿಣವಾದಂಥ ಆಜ್ಞೆಗಳಿರುತ್ತೆ. ಈಗಿನ ಕಾಲಕ್ಕೂ ಒಂದನೇ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥ ಆಜ್ಞೆಗಳಿಗೂ ಬಹಳ ಕಠಿಣವಾಗಿರುತ್ತೆ. ಅರ್ಥ ಆಯ್ತಾ? ಅಂದರೆ ಒಂದು ರೋಗಿ ಇದ್ದಾಗ ಆ ರೋಗಿಯನ್ನು ಊರು ಹೊರಕ್ಕೆ ಅವನನ್ನು ಇಡಬೇಕು. ಅವನನ್ನು ಯೇಸು ಕ್ರಿಸ್ತರು ಬಂದ ನಂತರ ಅಂಥ ರೋಗಿಗಳಿಗೆ ಸ್ವಸ್ಥತೆ ಮಾಡ್ತಾರೆ, ಕುಷ್ಠರೋಗಿಗಳಿಗೆ ಸ್ವಸ್ಥತೆ ಮಾಡ್ತಾರೆ. ಆಮೇಲೆ ಪ್ರೀತಿಸಿರಿ ಅಂತಲೂ ಸೇರಿಸ್ಕೊಡ್ರಿ, ಪ್ರೀತಿಸಿರಿ ಅಂತ ಅನೇಕ ವಿಷಯಗಳನ್ನು ಹೇಳ್ತಾರೆ. ಓಕೆ, ಇದು ನಡೆದಿದೆ ಪ್ರಿಯರಾದ. ಇನ್ನೊಂದು ವಿಷಯವನ್ನು ನಾವು ಪರಿಶೋಧನೆ ಮಾಡೋಣ. ಇನ್ನೊಂದು ವಿಷಯವನ್ನು ಏನಪ್ಪ ಅಂತ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ನೋಡಿ. ಕಳೆದ ವಾರ ಈ ಮಾತು ಹೇಳಿದೆ, ಮತ್ತೆ ಕೂಡ ನೋಡೋಣ, ಯಾಕೆಂದರೆ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಿಂದ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಅಂದರೆ ಒಬ್ಬ ಮಹಿಳೆ ವ್ಯಭಿಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ. ವ್ಯಭಿಚಾರ ಎನ್ನುವಂಥದ್ದು ಒಬ್ಬರ ಮೂಲಕ ನಡೆಯುತ್ತಾ, ಇಬ್ಬರ ಮೂಲಕ ನಡೆಯುತ್ತಾ ಅಂತ ನೋಡುವಾಗ ಇಬ್ಬರ ಮೂಲಕ ನಡೆಯುತ್ತೆ, ಹೌದಲ್ವಾ? ವ್ಯಭಿಚಾರ ಅನ್ನುವಂಥದ್ದು ಇಬ್ಬರ ಮೂಲಕ ನಡೆಯುತ್ತೆ. ಇವರು ನಿಜವಾಗ್ಲೂ ಇವ್ರು ನೋಡಿದ್ದಾರಾ? ನೋಡಿದ್ದಾರೆ. ನೋಡಿದ ನಂತರ ಯಾರನ್ನು ಎಳ್ಕೊಂಡು ಬರಬೇಕಾಗಿತ್ತು? ಇಬ್ಬರನ್ನು ಕೂಡ ಎಳ್ಕೊಂಡು ಬರಬೇಕಾಗಿತ್ತು. ಧರ್ಮಶಾಸ್ತ್ರದ ಪ್ರಕಾರ ಏನು ಮಾಡಬೇಕಾಗಿತ್ತು ಅಂದರೆ ಇಬ್ಬರನ್ನು ಎಳ್ಕೊಂಡು ಬರಬೇಕು. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನವರೆಗೆ ನೋಡಿ. 22ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ನೋಡಿ ಪ್ರಿಯರೇ. ಏನಂತ ಬರೆಯಲ್ಪಟ್ಟಿದೆ ರೀ? ಅಂದರೆ ಇದು ವ್ಯಭಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಘಟನೆ. ಯಾವನಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು. ಸ್ತ್ರೀ ಪುರುಷರಿಬ್ಬರಿಗ ಇವಾಗ ಒಬ್ಬ ಹೆಂಗಸು ವ್ಯಭಿಚಾರ ಮಾಡುವಂಥದ್ದನ್ನು ನೋಡಿ ಕರ್ಕೊಂಡು ಬಂದಿದ್ದೀವಂತ ಆ ಪರಿಸಾಯರು ಹೇಳ್ತಾ ಇದ್ದಾರೆ ನೋಡಿ. ಪರಿಸಾಯರು ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ. ಶಾಸ್ತ್ರಿಗಳು, ಗುರುವೇ, ಏಕೆ ವ್ಯಭಿಚಾರ ಮಾಡಿರುವಂಥದ್ದು ನಾವು ನೋಡಿ ಹೇಳ್ಕೊಂಡು ಬಂದಿದ್ದೀವ, ಮತ್ತು ಅವನೆಲ್ಲಿ ಇನ್ನೊಬ್ಬನು? ಈಕೆ ಒಬ್ಬಾಕೆನೇ ವ್ಯಭಿಚಾರ ಮಾಡ್ತಾಳ? ತನ್ನಷ್ಟಕ್ಕೆ ತಾನೇ ವ್ಯಭಿಚಾರಣೆಯ ಮಾಡ್ಕೊಳ್ತಾಳ? ವ್ಯಭಿಚಾರ ಮಾಡ್ತಾಳ? ಅಂದರೆ ನೀವು ದೊಡ್ಡ ಕಳ್ಳರು ಕಂಡ್ರು ನೀವೆಲ್ಲ. ಈಕೆಯನ್ನು ಮಾತ್ರ ಎಳ್ಕೊಂಡು ಬಂದಿದ್ದೀರಂದ್ರೆ ನೀವು ಯಾರು ನೀವು? ನೀತಿವಂತರ? ಭಕ್ತರ? ಈಗಲೂ ಕೂಡ ಪ್ರಿಯರ ದೇವ್ರ ಮಕ್ಕಳಿರ, ಕೆಲವ್ರನ್ನ ಬಿಡ್ತಾರೆ, ಕೆಲವ್ರನ್ನ ನಿಲ್ಲಿಸ್ತಾರೆ. ಅದು ನಡೀತಾ ಇರುತ್ತೆ. ಓಕೆ, ಇಲ್ಲಿ ಗಮನಿಸಿ. ಯಾವನಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು. ಹೀಗೆ
ನೀವು ಆ ದುಷ್ಟತ್ವವನ್ನು ಇಸ್ರಾಯೇಲ್ಯರ ಮಧ್ಯದಿಂದ ತೆಗೆದು ಹಾಕಬೇಕು ಇದೆ. ಅಂದರೆ ಇಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ 21ನೇ ಅಧ್ಯಾಯ 22ನೇ ಅಧ್ಯಾಯ ಕೆಲವು ವಿಷಯಗಳು, ಅಂದರೆ ಧರ್ಮಶಾಸ್ತ್ರದಲ್ಲಿ ಕೆಲವು ಆಜ್ಞೆಗಳಿರುತ್ತೆ. ಏನು ಗೊತ್ತಾ, ಇನ್ನೊಬ್ಬರು ಸೊತ್ತನ್ನು ಎಳ್ಕೊಂಡ್ರು, ಇಲ್ಲ ನರಹತ್ಯೆ ಮಾಡಿದ್ರು, ಇಲ್ಲಾಂತಂದರೆ ಇನ್ನೊಬ್ಬರ ಸ್ತ್ರೀ ಹತ್ರ ಅಂದರೆ ವ್ಯಭಿಚಾರ ಮಾಡಿದ್ದು, ಆದರೆ ಈ ಥರ ಇದ್ದಾಗ ಏನು ಮಾಡಬೇಕಂದ್ರೆ ಅದಕ್ಕೆ ಪರಿಷ್ಕಾರ. ಮತ್ತು ಇವರಿಬ್ಬರ ಮಧ್ಯದಲ್ಲಿ ನಡೆದಿರುವಂಥ ಪರಿಷ್ಕಾರ ಏನು, ಇವರಿಬ್ಬರ ಮಧ್ಯದಲ್ಲಿ ವ್ಯಭಿಚಾರ ನಡೆದಿದೆ, ಇವರಿಬ್ಬರನ್ನ ಎಳ್ಕೊಂಡು ಬಂದು ಏನು ಮಾಡಬೇಕಂತಿರುತ್ತೆ ಪ್ರಿಯರೇ, ಎಳ್ಕೊಂಡು ಬಂದು ಏನು ಮಾಡಬೇಕಂತಿರುತ್ತೆ, ಮರಣ ಶಿಕ್ಷೆ, ಮರಣದಂಡನೆ. ಯಾವ ರೀತಿ ಮರಣದಂಡನೆ ಅಂತ ನೋಡುವಾಗ ಕಲ್ಲೆಸೆದು ಕೊಂದಾಗಬೇಕು. ಏನದು, ಯಾವ ರೀತಿ ಗೊತ್ತಾ, ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಅಂದರೆ ಮಾಮೂಲಿ ಕೊಂದಾಗಬೇಡ್ರಿ, ಒಂದೇ ಸಾರಿ ಉರ್ಲಾಕಿ ಕೊಂದಾಕೋದು ಬೇಡ, ಕೈಯಲ್ಲಿ ಎಲ್ಲರೂ ಕೂಡ ಕಲ್ಲೆಸೆದು ಕೊಂದಾಗಬೇಕು. ಇದು ನೋಡ್ತಿದ್ರೆ ಇನ್ನೊಬ್ಬರು ಕೂಡ ತಪ್ಪು ಬೇರೆಯವ್ರು ಯಾರಾದರೂ ನೋಡಿ ತಪ್ಪು ಮಾಡಿಕೊಡ್ದು. ದೇವ್ರ ಉದ್ದೇಶ ಏನು, ಇನ್ನೊಬ್ಬರ ಹೆಂಡತಿ ಸಹವಾಸಕ್ಕೆ ಹೋಗಕೂಡದು, ಆ ಉದ್ದೇಶ. ನನ್ನ ಮಕ್ಕಳು ಪರಿಶುದ್ಧರಾಗಿರಬೇಕು, ನನ್ನ ಮಕ್ಕಳು, ನನ್ನ ಕುಟುಂಬದಲ್ಲಿ ಎಲ್ಲರೂ ಒಂದೇ ಅಲ್ವಾ, ಎಲ್ಲರೂ ನನ್ನ ಮಕ್ಕಳಲ್ವ, ನನ್ನ ಮಕ್ಕಳಾಗಿರುವಾಗ ಎಲ್ಲರಿಗೂ ಹೆಂಡತಿಯನ್ನು ಕೊಟ್ಟಿದ್ದೀನಿ, ಅವರವರ ಧರ್ಮವನ್ನು ನಡೆಸ್ಕೊಂಡು ಸಂತೋಷವಾಗಿ ಇರಲಿ ಅಂತ ನಾನು ಕೊಟ್ಟರೆ ನೀವೇನು ಮಾಡ್ತಿದ್ದೀರಾ, ದಾರಿ ತಪ್ಪುತ್ತಾ ಇದ್ದೀರಾ. ಇನ್ನೊಬ್ಬಳನ್ನು ದೋಚಿಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು ಈ ರೀತಿ ಇರುವುದರಿಂದ ನಿಮ್ಮನ್ನು ಏನು ಮಾಡಬೇಕು, ಅದಕ್ಕೆ ಕಲ್ಲೆಸೆದು ಕೊಂದಾಕ್ರಿ ಅಂತ ಧರ್ಮಶಾಸ್ತ್ರದಲ್ಲಿ ಇರುತ್ತೆ. ಹೌದಂತೀರಲ್ವಂತೀರ? ಮತ್ತು ಏನು ಮಾಡಿದ್ದಾರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಒಬ್ಬ ಆಕೆಯನ್ನು ಎಳ್ಕೊಂಡು ಬಂದು ಸ್ವಾಮಿ ಈಕೆ ವ್ಯಭಿಚಾರ ಮಾಡುವಾಗ ನಾವು ನೋಡಿದ್ದೇವೆ. ಮೊದಲನೇದೇ ನೋಡಿದ್ದೇ ದೊಡ್ಡ ತಪ್ಪು, ಪಾಪ. ನೀವು ನೋಡುವಂಥದ್ದೇ ದೊಡ್ಡ ಪಾಪ. ಎರಡನೇದಾಗಿ ಅವನನ್ನು ಬಿಟ್ಟು ಈಕೆಯನ್ನು ಮಾತ್ರ ಎಳ್ಕೊಂಡು ಬಂದಿದ್ದು, ಇದೊಂದು ಪಾಪ. ಮೂರನೇದಾಗಿ ನಾವು ಕೊಂದಾಕೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಅದೊಂದು ದೊಡ್ಡ ಪಾಪ. ಧರ್ಮಶಾಸ್ತ್ರ ಹೇಳಿದ್ದಾರೆ, ಇಲ್ಲಂತಲ್ಲ. ಆದರೆ ನ್ಯಾಯವಾಗಿ ಮೊದಲನೇದಾಗಿ ಇವ್ರು ನ್ಯಾಯವಾಗಿರಬೇಕಲ್ಲ ಏನ್ರಿ. ತಪ್ಪು ಒರೆಸೋರು ಯಾವ ರೀತಿ ಇರಬೇಕು ಗೊತ್ತಾ, ನ್ಯಾಯವಾಗಿ. ಯೇಸು ಕ್ರಿಸ್ತರು ಹೇಳಿದ್ದೇನು ಗೊತ್ತಾ, ಕೃಪೆ ಅಂದರೆ ಅರ್ಥ ಏನು, ನ್ಯಾಯವಾಗಿ ಅವ್ರನ್ನ ಕೊಂದಾಕಲೇಬೇಕು. ಇಬ್ಬರನ್ನ ಕೊಂದಾಕಬೇಕು. ಈಕೆಯನ್ನು ಕೊಂದಾಕಬೇಕು, ಈಕೆ ಜೊತೆಗೆ ತಪ್ಪು ಮಾಡೋದು ಅವನನ್ನು ಕೂಡ ಕೊಂದಾಕಬೇಕು ಧರ್ಮಶಾಸ್ತ್ರ ಪ್ರಕಾರ. ಕೃಪೆಗೆ ಅರ್ಥ ಏನಪ್ಪ ಅಂದರೆ, ಕೃಪೆಗೆ ತಪ್ಪು ಮಾಡಿದ್ದಾರೆ, ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ತಪ್ಪು ಮಾಡಿದ್ದಾರೆ, ಈ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಕೊಡುವಂಥ ಅವಕಾಶ ಅದು ಯಾರು ಕೊಡಬೇಕು, ದೇವರೇ ಕೊಡಬೇಕು. ಮನುಷ್ಯರ ಕೈಯಿಂದ ಏನಾಗುತ್ತೆ, ಮನುಷ್ಯರಿಂದ ಏನಾಗುತ್ತೆ ಪ್ರಿಯರೇ, ಮನುಷ್ಯರು ಒಂದು ವೇಳೆ ಅವಕಾಶ ಕೊಟ್ಟರೂ ಕೂಡ ಮತ್ತೆ ತಪ್ಪು ಮಾಡಲ್ಲ ಅಂತ ಗ್ಯಾರಂಟಿ ಏನು, ದೇವ್ರು ಕೊಡಬೇಕು ಅವಕಾಶ. ದೇವ್ರು ಕೊಟ್ಟಿದ್ದಾರೆ. ಏನು ಗೊತ್ತಾ ಅಮ್ಮ, ಎಲ್ಲರೂ ಬಂದು ಕಲ್ಲೆಸೆದು ಕೊಂದಾಕ್ರಿ ಅಂತ ಹೇಳಿದ್ದಾರೆ. ಅವ್ರು ನಾನು ಹೇಳಿದ್ದೀನಿ, ಏನು ಗೊತ್ತಾ ಏನಂತ ಹೇಳಿದ್ದಾರೆ ಸ್ವಾಮಿ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ಲ ಅವನು ಬಂದು ಮೊಟ್ಟ ಮೊದಲು ಆಕೆ ಮೇಲೆ ಕಲ್ಲನ್ನು ಎಸಿರಿ ಅಂತ. ಯಾರ್ಯಾರು ಬಂದಿದ್ದಾರಲ್ಲಿ, ಶಾಸ್ತ್ರಿಗಳು, ಪರಿಸಯ್ಯರು, ದೊಡ್ಡವರಿದ್ದಾರೆ, ಚಿಕ್ಕವರಲ್ಲ, ಬುದ್ಧಿವಂತರು. ಅಂದರೆ ಚಿಕ್ಕವ್ರು ಮೊದಲುಗೊಂಡು ದೊಡ್ಡವ್ರ ತನಕಿದ್ದಾರೆ ಅಲ್ಲಿ. ನೋಡೋಣ ಆಯ್ತು, ಇವತ್ತು ಯೇಸು ಸ್ವಾಮಿ ಎಂಥ ಅಪ್ಪಣೆ ಕೊಡ್ತಾನೆ, ಎಂಥ ತೀರ್ಪು ಮಾಡ್ತೇನೆ ನೋಡೋಣ ಅಂತ ಹೇಳಿದ್ದಾರೆ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ ಒಂದು ಅದ್ಭುತವಾದಂಥ ತೀರ್ಪು ಮಾಡಿದ್ದಾನೆ, ಬಹಳ ಅದ್ಭುತವಾದ. ನಿಮ್ಮಲ್ಲಿ ಯಾವನು ತಪ್ಪು ಮಾಡಿಲ್ವೋ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಮೊದಲು ಆಕೆಯ ಮೇಲೆ ಕಲ್ಲನ್ನೆಸಿರಿ ಅಂತ. ಏನು ದೇವ್ರಿಗೆ ಏನು ಗೊತ್ತಾಗಿದೆ, ಎಲ್ಲರೂ ಪಾಪಿಗಳೇ ಅಂತ ಗೊತ್ತು. ಎಲ್ಲರೂ ಪಾಪಿಗಳೇ ಅಂದರೆ ಎಲ್ಲೋ ಒಂದು ಕಡೆ ಪಾಪಿಗಳೇ. ನಾನು ಪಾಪಿ ಅಲ್ಲ ನಿನ್ನ ದೊಡ್ಡ ನಟನೆಗಾರ ಅಂತ ಅರ್ಥ. ದೇವರ ಮುಂದೆ ತಪ್ಪುಗಳನ್ನು ಒಪ್ಪಿಕೊಂಡು ಸರಿ ಮಾಡಿಕೊಂಡು ಭಕ್ತಿಯಿಂದ ನಡೆದ್ರೆ ನೀನು ಮುಂದೆ ಹೋಗ್ತೀಯ. ಇಲ್ಲ ಪರವಾಗಿಲ್ಲ, ದೇವರು ಕರುಣಾಸಾಗರನು ಪ್ರೀತಿ ಸ್ವರೂಪನು ಅಂತ ಹೇಳಿ ಆ ಒಂದು ಕೃಪೆಯನ್ನು ನೆವ ಮಾಡಿಕೊಂಡು ತಪ್ಪಿನ ಮೇಲೆ ತಪ್ಪು, ಪಾಪಗಳ ಮೇಲೆ ಪಾಪಗಳು ಮಾಡಿಕೊಂಡು ಹೋದರೆ ಆಕಸ್ಮಿಕವಾಗಿ ದೇವರ ಕೈಯಲ್ಲಿ ಸಿಕ್ಕಾಕೊಳ್ತಾನೆ ಅವನು. ಪಾಪ ಮಾಡ್ಕೊಂಡು ಹೋದರೆ ಜೀವನ ಎಲ್ಲ ಕೂಡ ಏನಾಗುತ್ತೆ ಗೊತ್ತಾ, ಅಂದರೆ ದೇವರ ಲೆಕ್ಕದಲ್ಲಿ ಎಣಿಕೆ ಆಗುತ್ತೆ ರೀ.
ಇವಾಗ ದೇವರ ಮೂಲಕ ಅಂದರೆ ಯೇಸು ಕ್ರಿಸ್ತನ ಮೂಲಕ ಕೃಪೆ ಬಂದಿದೆ ಅಂದರೆ ಅರ್ಥ ಏನು? ಏನರ್ಥ? ಏನು ಕಾಣ್ತಾ ಇದೆ ನಮಗೆ? ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಕೊಂದಾಗಬೇಕು. ಕೃಪೆ ಅಂದರೆ ಅವಕಾಶ, ಕರುಣೆ, ದಯೆ ತೋರಿಸುವಂಥದ್ದು. ಅಮ್ಮ ಇನ್ಮೇಲೆ ತಪ್ಪು ಮಾಡಬೇಡಮ್ಮ, ಅಮ್ಮ ನೋಡಿ ಎಷ್ಟು ಕರುಣೆ ಅಂದರೆ ಕನಿಕರಿಸುವಂಥದ್ದು ಯಾವ ರೀತಿ ಇರುತ್ತೆ. ಒಂದು ವೇಳೆ ಯಾರಾದರೂ ಪಾಪದಲ್ಲಿ ಸಿಕ್ಕಾಕೊಂಡ್ರೆ ಅವನನ್ನು ಯಾವ ರೀತಿ ಉಳಿಸ್ತಾರೆ ಪ್ರೇಯರೆ? ಇವನು ತಪ್ಪು ಮಾಡ್ದ, ಪಾಪ ಮಾಡ್ದ, ಅಲ್ಲಿ ತಪ್ಪು ಮಾಡ್ದ, ಇಲ್ಲಿ ಪಾಪ ಮಾಡ್ದ, ಎಲ್ಲರೂ ದಂಡೋರು ಹೊಡಿತಾರೆ, ಚಾಡಿ ಹೇಳ್ಕೊಂಡಿರ್ತಾರೆ. ಅದೇನಾ ನಮ್ಮ ಕೆಲಸ? ಎಲ್ಲ ಅದೇನಾ ನಮ್ಮ ಕೆಲಸ? ಅದೇನಾ? ಈ ಕೆಲಸ ಮಾಡಿದವರು ಏನಾಗ್ತಾರೆ ಗೊತ್ತಾ? ಈ ಕೆಲಸ ಯಾರ್ಯಾರು ಮಾಡ್ತಾರೋ ಎಲ್ಲರೂ ನರಕಕ್ಕೆ ಹೋಗ್ತಾರೆ, ಯಾವನು ಪರಲೋಕಕ್ಕೆ ಯಾವನು ಹೋಗಲ್ಲ. ಇದು ನನ್ನ ಮಾತಲ್ಲ, ಇದು ದೇವರ ಮಾತು. ಅದನ್ನು ಬಿಡಬೇಕು ಮೊದಲನೇದಾಗಿ. ಇವನು 1 ಪಟ್ಟು ಪಾಪ ಮಾಡಿದ್ರೆ ನೀವು 10 ಪಟ್ಟು ಪಾಪ ಮಾಡ್ತಾಯಿದ್ದೀರಿ ಅಂತ ಅರ್ಥ ಗೊತ್ತಾ ನಿಮಗೆ? ಅವನು 1 ಪಟ್ಟು ಪಾಪ ಮಾಡಿದ್ದಾನೆ, ಇವರು ಇಲ್ಲಿಂದ ಅಲ್ಲಿಗೆ ಹೇಳಿ ಅಲ್ಲಿಂದ ಇನ್ನೊಬ್ರಿಗೆ ಹೇಳಿ ಚಾಡಿ ಹೇಳ್ತಾ ಇರ್ತಾರಲ್ಲ, ಇವರು 10 ಪಟ್ಟು ಪಾಪವನ್ನು ಸರಿದಿದ್ದುವಂಥದ್ದು ಶ್ರೇಷ್ಠ. ಸರಿ ಮಾಡಬೇಕು, ಅದನ್ನು ನಡೀತಾ ಇದೆ, ನರಗಳಲ್ಲಿ ತುಂಬಿಕೊಂಡಿದೆ, ಅದನ್ನು ಸರಿ ಮಾಡಬೇಕು, ವಾಕ್ಯದ ಮೂಲಕ ತಿದ್ದಬೇಕು. ಅದು ಯೇಸು ಕ್ರಿಸ್ತರು ಮಾಡಿದ್ದಾರೆ ಪ್ರಿಯರೇ. ಎಲ್ಲವನ್ನು ಬಲ್ಲಾತನು, ಎಲ್ಲವನ್ನು ತಿಳಿದಾತನು, ಎಲ್ಲವನ್ನು ಇದ್ದಾತನು, ಮಹಾರಾಜನು, ಒಡೆಯನು, ಮಹಾಶಕ್ತನು, ಎಲ್ಲ ತಿಳಿದಂಥ ಆತನೇ ಪ್ರೀತಿಸಿರುವಾಗ ಆತನ ತಮ್ಮಂದಿರು, ಆತನ ಶಿಷ್ಯರು ಅಂತ ಕರೆಯಲ್ಪಡುತ್ತಿರುವಂಥ ನಮ್ಮಲ್ಲಿ ಅದರಲ್ಲಿ ಏನು ಕಾಣ್ತಾ ಇದೆ ಗೊತ್ತಾ? ಕೃಪೆ. ಅದರಲ್ಲಿ ಏನು ಕಾಣ್ತಾ ಇದೆ? ಕೃಪೆಯು ಸತ್ಯವು ಯಾರ ಮೂಲಕ ಬಂದವು ಅಂತ ಇರುತ್ತೆ? ಯೇಸು ಕ್ರಿಸ್ತನ ಮೂಲಕ ಬಂದವು ಅಂತ ಇರುತ್ತೆ. ಇನ್ನೊಂದು ಕೂಡ ನೋಡೋಣ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ವಿಷಯವನ್ನು. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ 31ನೇ ಅಧ್ಯಾಯ 12ನೇ ವಚನದಿಂದ ನೋಡಿ 12ನೇ ವಚನದಿಂದ 16ನೇ ವಚನದವರೆಗೆ. ವಿಮೋಚನೆ ಕಾಂಡ 31ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೆ ನೋಡಿ. ಇಲ್ಲೊಂದು ವಿಷಯ ಗೊತ್ತಾಗುತ್ತೆ. ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ತು ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ಅಂದರೆ ಸಭೆಯಾಗಿರುವಂಥ ನಿಮಗೂ ನನಗೂ ಒಂದು ಗುರುತು. ಏನು ಗುರುತು? ಸಬ್ಬತ್ತು ದಿನವನ್ನು ನಾನು ಏರ್ಪಾಟ್ ಮಾಡ್ತಾಯಿದ್ದೀನಿ. ಈ ಸಬ್ಬತ್ತು ದಿನವನ್ನು ನೀವೇನು ಮಾಡಬೇಕು? ಖಂಡಿತವಾಗಿ ಪಾಲಿಸಲೇಬೇಕು. ಸಬ್ಬತ್ತು ದಿನವನ್ನು ಖಂಡಿತವಾಗಿ ಪಾಲಿಸಬೇಕು. ಓಕೆನಾ? ಆದ ಕಾರಣ ನೀವು ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಏನ್ರಿ, ಸಬ್ಬತ್ತು ದಿನವನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿದರೆ ಮರಣ ಶಿಕ್ಷೆನಾ? ಕೇಳಿದಿರಿ ಯಾವಾಗಾದರೂ? ಮರಣ ಶಿಕ್ಷೆ ಅಂತಾರೆ. ಮರಣ ಶಿಕ್ಷೆ ಅಂತೆ. ಯಾವುದು? ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ತು ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ತು ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ಅಂದರೆ ಈ ಸಬ್ಬತ್ತು ದಿನವನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿದರೆ, ಅಂದರೆ ಇದು ಅಪವಿತ್ರವಾದದ್ದು ಅಂತ ಎಣಿಸಿದರೂ ಅವನಿಗೆ ಮರಣ ಶಿಕ್ಷೆ ಆಗಬೇಕು. ಎರಡನೇದಾಗಿ ಸಬ್ಬತ್ತು ದಿನದಲ್ಲಿ ಕೆಲಸ ಮಾಡಿದ್ರೆ ಅವನಿಗೂ ಏನಾಗಬೇಕಂತೆ? ಮರಣ ಶಿಕ್ಷೆ ಆಗಬೇಕಂತೆ. ಸಬ್ಬತ್ತು ದಿನ ಅಂದರೆ ಯಾವ ದಿನ? ಏನಪ್ಪ? ಶನಿವಾರ. ಹಳೆ ಒಡಂಬಡಿಕೆಯ ಪ್ರಕಾರ ಶನಿವಾರ. ಸಬ್ಬತ್ತು ದಿನ ಶನಿವಾರ. ಇವಾಗ ಇಸ್ರಾಯೇಲ್ಯರ ಪ್ರಕಾರ, ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟಿರುವಂಥ ಆಜ್ಞೆದ ಪ್ರಕಾರ
ಸಬ್ಬತ್ ದಿನ ಶನಿವಾರ, ಈ ಶನಿವಾರ ಕೆಲಸ ಮಾಡಿದರೆ ಅವನಿಗೇನಾಗಬೇಕಂತಿರುತ್ತೆ? ಸಬ್ಬತ್ ದಿನ ಮರಣ ಶಿಕ್ಷೆ ಆಗಬೇಕು. ಮರಣ ಶಿಕ್ಷೆ ಅಂದರೆ ಮತ್ತೆ ಯಾರ್ಯಾರು ಸಬ್ಬತ್ತು ದಿನವನ್ನು ನೆನಪಿಗೆ ತಾರದೆ, ಇದು ಪರಿಶುದ್ಧವಾದದ್ದೆಂದು ಎಣಿಸದೆ ಅಪರಿಶುದ್ಧವಾದದ್ದಂತ ಎಣಿಸಿ ಆ ದಿನದಲ್ಲಿ ಕೆಲಸ ಮಾಡಿದ್ರೆ ಅವನನ್ನು ಎಳ್ಕೊಂಡು ಬಂದು ಊರು ಹೊರಕ್ಕೆ ಕರ್ಕೊಂಡೋಗಿ ಕಲ್ಲೆಸೆದು ಕೊಂದಾಕ್ಬೇಕಂತಿರುತ್ತೆ. ಮರಣ ಶಿಕ್ಷೆ, ಮರಣ ದಂಡನೆ. ಇವಾಗ ನಾವು ಶನಿವಾರ ಎಷ್ಟು ದಿನ ಕೆಲಸ ಮಾಡಿಲ್ಲ ಹೇಳಿ? ಹೋಗಲಿ, ಭಾನುವಾರ ಸಬ್ಬತ್ತು ದಿನ ಅಂದುಕೊಂಡ್ರೆ ಭಾನುವಾರ ದಿನ ಕೂಡ ಎಷ್ಟು ಕೆಲಸ ಮಾಡಿಲ್ಲ ನಾವು? ಎಷ್ಟು ಸಾರಿ ದೇವರ ಸನ್ನಿಧಿಗೆ ಬಾರದೆ ಮನೇಲಿ ಕುಳಿತುಕೊಂಡಿದ್ದೀವಿ ಹೇಳಿ? ಒಂದು ವೇಳೆ ದೇವರ ದಿನ ಸಬ್ಬತ್ತು ದಿನ ಭಾನುವಾರ ಅಂದುಕೊಂಡ್ರು, ಇಲ್ಲ ಶನಿವಾರ ಅಂದುಕೊಂಡ್ರು, ನಾವು ಎಷ್ಟು ಸಾರಿ ತಪ್ಪಿಸ್ಕೊಂಡಿದ್ದೀವಿ? ಅಂದರೆ ನಾವು ಭೂಮಿ ಮೇಲೆ ಇರ್ತಾ ಇದ್ದೀವ? ಭೂಮಿ ಮೇಲೆ ಇರ್ತಾ ಇದ್ದೀವ? ಭೂಮಿಯ ಮೇಲೆ ಬದುಕಿದ್ದೀವಂದರೆ ಏನಂತಾರೆ? ಅದಕ್ಕೆ ಏನಂತಾರೆ ಹೇಳಿ? ದೇವರ ಕೃಪೆ ಅಂತಾರ ಅನ್ನಲ್ವ? ಏನು ಕೃಪೆ ಅದು? ದೇವರ ಕೃಪೆ. ದೇವರ ಕೃಪೆ ಇರುವುದರಿಂದ ಆ ಆಜ್ಞೆಗಳನ್ನು ತೆಗೆದುಹಾಕಿ ಏನು ಕೊಟ್ಟಿದ್ದಾರೆ ಅಂದರೆ ಹೊಸ ಆಜ್ಞೆಗಳಂದರೆ ಎನಿ ಟೈಮ್ ಯಾವಾಗಾದರೂ ಆರಾಧನೆ ಮಾಡಿ ನೀವು ಸಂಪೂರ್ಣ ಹೃದಯದಿಂದ ಸಂಪೂರ್ಣ ಪ್ರಾಣದಿಂದ ತಂದೆಯಾದ ದೇವರನ್ನು ಮಹಿಮೆಪಡಿಸ್ಬೇಕಂತೆ. ದೇವರನ್ನು ಮಹಿಮೆಪಡಿಸ್ಬೇಕಂತೆ, ದೇವರನ್ನು ಕೊಂಡಾಡಬೇಕಂತೆ. ಯಾವಾಗ? ಭಾನುವಾರ ಮಾತ್ರವಲ್ಲ, ಶನಿವಾರ ಮಾತ್ರವಲ್ಲ, ಸೋಮವಾರ ಮಾತ್ರವಲ್ಲ, ಪ್ರತಿನಿತ್ಯ ತಂದೆಯಾದ ದೇವರ ಆಲೋಚನೆಯಲ್ಲಿ ನೀನಿರಬೇಕು. ಪ್ರತಿನಿತ್ಯ ದೇವರಿರಬೇಕು ನಿನ್ನ ಹೃದಯದಲ್ಲಿ. ಮತ್ತು ಭಾನುವಾರ ಖಂಡಿತವಾಗಿ ದೇವರ ಮಕ್ಕಳೆಲ್ಲ ಗ್ಯಾದರ್ ಆಗ್ತಾಯಿದ್ವು. ಹೋಗಲೇಬೇಕಾ? ಬರಲೇಬೇಕು. ಮನೇಲಿ ಕುಳಿತುಕೊಳ್ರಿ ಅಂತ ಹೇಳಿಲ್ಲ, ಮನೆಯಲ್ಲಿ ಇರ್ರಿ ಅಂತ ಹೇಳಿಲ್ಲ. ಖಂಡಿತವಾಗಿ ಬರಬೇಕಾ? ಬರಲೇಬೇಕು. ಮತ್ತು ಕೆಲಸ ಇದೆಯಾ? ಅವತ್ತು ತಪ್ಪದೆ ನೀನು ಕೆಲಸ ಪಕ್ಕಕ್ಕಿಡು. ಪರವಾಗಿಲ್ಲ, ಹೊಸ ಒಡಂಬಡಿಕೆ ದೇವ್ರ ಕೃಪೆ ತೋರಿಸಿದಾರಂತೇಳಿ ಮತ್ತೆ ಆ ಕೃಪೆಯನ್ನು ನೆವ ಮಾಡಿಕೊಂಡು ದೇವ್ರಿಗೆ ದೂರ ಆಗ್ತೀಯ? ಅದೊಂದು ನೆವ ಮಾಡಿ ಅಂದರೆ ಕೃಪೆ ಇದೆ ಅಂತ ಹೇಳಿ ಇದನ್ನು ನೆವ ಮಾಡಿಕೊಂಡು ದೇವ್ರಿಗೆ ದೂರ ಆಗುವಂಥದ್ದು. ಪರವಾಗಿಲ್ಲ, ಇದು ಕೃಪೆ ಕಾಲ ಅಂತೇಳಿ ದೇವ್ರಿಗೆ ನೆಗ್ಲೆಕ್ಟ್ ಮಾಡುವಂಥದ್ದು. ದೇವ್ರ ವಚನವನ್ನು ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು ಅಲ್ಲ. ಈ ಒಟ್ಟಲ್ಲಿ ಏನಪ್ಪ ಅಂದರೆ ಪಾಪದ ಮೇಲೆ ಪಾಪ ಏನ್ರಿ ಮನೆಯಲ್ಲಿ ತುಂಬಿಕೊಳ್ತಾ ಇದ್ದೀವಿ. ಹಣ ಅಲ್ಲ, ಪಾಪ ತುಂಬುತ್ತಾ ಇದ್ದೀವಿ ನಾವು. ನಮ್ಮ ಮನೆಯಲ್ಲಿ ಪಾಪ ತುಂಬಿಕೊಳ್ತಾ ಇದ್ದೀವಿ ರೀ. ಪ್ರಿಯರ ದೇವ್ರ ಮಕ್ಕಳಿರ, ಟೋಟಲ್ ಪ್ರಪಂಚ ಎಲ್ಲ ಕೂಡ ಕೆಟ್ಟ ಒಂದು ರೀತಿಯಲ್ಲಿ ನೋಡುವಾಗ ಮೂಢ ಭಕ್ತಿಯಲ್ಲಿ ಇದ್ದಂಥವ್ರೇನು ಎಲ್ಲ ಭಾನುವಾರ ಇಲ್ಲಾಂದರೆ ಶನಿವಾರ ಆರಾಧನೆಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವು ಪರವಾಗಿಲ್ಲ ಆರಾಧನೆಗೆ ಹೋಗಿ ಬಂದೀವಂತ. ಆನಂತರ ಸೋಮವಾರದಿಂದ ಮತ್ತು ಶನಿವಾರದವರೆಗೆ ಲೋಕದ ರೀತಿಯಲ್ಲಿ ನಾವೇನು ಸತ್ಯವನ್ನು ತಿಳ್ಕೊಂಡಿರುವಂಥ ಹೇಳಿರುವಂಥ ನಾವು ಮಾತ್ರ ಪರವಾಗಿಲ್ಲ, ಇದು ಕೃಪೆ ಕಾಲ ಅಂತ ಹೇಳ್ಕೊಂಡು ಬಹಳ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ನಾವು. ಇದು ಕೃಪೆ ಕಾಲ ಬ್ರದರ್, ಇದು ದೇವರ ಕಾಲ ಬ್ರದರ್. ದೇವರು ಕೃಪೆ ತೋರಿಸ್ತಾ ಇದ್ದೇನೆ ಬ್ರದರ್. ಈ ದಿನಗಳು ಯಾವ ದಿನಗಳು ಗೊತ್ತಾ? ಕೃಪೆ ದಿನಗಳು, ಕೃಪೆ ಕಾಲ. ಇದು ಕೃಪೆ ಕಾಲ ಅಂದರೆ ನೀನು ಸದ್ವಿನಿಯೋಗ ಮಾಡ್ಕೊಳ್ಳಲ್ವಾ? ದೇವ್ರು ಕೊಟ್ಟಿರೋಂಥ ದಿನಗಳು ಸದ್ವಿನಿಯೋಗ ಮಾಡಿಕೊಳ್ಳಲ್ವಾ? ಬಿಡ್ತೀಯಾ? ನೆಗ್ಲೆಟಾ? ಬೇಜವಾಬ್ದಾರಿನ? ಆ ರೀತಿ ಇದ್ದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ? ಸ್ವರ್ಗಕ್ಕೆ ಹೋಗುವಂಥ ಕಾರ್ಯಕ್ರಮಗಳು ನಿಲ್ಲಲ್ಲಿ ಕಾಣ್ತಾ ಇದೆಯಾ? ತಪ್ಪು ನಡೀತಾ ಇದೆ, ತಪ್ಪಿನ ಮೇಲೆ ತಪ್ಪು. ಪ್ರಿಯರ ದೇವ್ರ ಮಕ್ಕಳಿರ, ಸಬ್ಬತ್ತು ದಿನವನ್ನು ನೆಗ್ಲೆಕ್ಟ್ ಮಾಡಿದ್ರೆ, ಬೇಜವಾಬ್ದಾರಿಯಿಂದ ಇಲ್ಲ ಅಪರಿಶುದ್ಧವಾದದ್ದೆಂದು ಎಣಿಸಿದರೆ ಅವನಿಗೆ ಮರಣದಂಡನೆ ಅಂದರೆ ಕಲ್ಲೆಸೆದು ಕೊಂದಾಗಬೇಕು ಅವನನ್ನು ಅಂತ. ಇವತ್ತು ನಾವು ಉಳ್ಕೊಂಡಿದ್ದೀವಿ ಅಂದರೆ ದೇವರ ಕೃಪೆ ನಮ್ಮ ಮೇಲೆ ಇದೆ ಪ್ರಿಯರೇ. ಅದನ್ನು ತೆಗೆದುಹಾಕಿ ಹೊಸ ಒಡಂಬಡಿಕೆ, ನೂತನ ನಿಬಂಧನೆ, ಈ ನೂತನ ನಿಬಂಧನೆಯನ್ನು ಪಡ್ಕೊಂಡಿರುವಂಥ ನಾವು, ಹೊಸ ಒಡಂಬಡಿಕೆಯನ್ನು ಪಡ್ಕೊಂಡಿರುವಂಥ ನಾವು ಪ್ರಿಯರ ದೇವ್ರ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ, ಬಹಳ ಪ್ರಾಮುಖ್ಯವಾದದ್ದು. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ. 5ನೇ ಅಧ್ಯಾಯ 1ನೇ ವಚನದಿಂದ. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿಯ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತಸ್ತಾ ಎಂದು ಹೆಸರು.
ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಅಂದರೆ ಯೆರೂಸಲೇಮಿನಲ್ಲಿ ಕುರಿಯ ಅಗಸೆ ಬಾಗಿಲನ ಅಂತ ಒಂದು ಸ್ಥಳ ಇದೆ ರೀ. ಅಲ್ಲಿ ಬೆತ್ತಸ್ತಾ ಎನ್ನುವಂಥ ಒಂದು ಕೊಳ ಇದೆ. ಅಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅವಾಗವಾಗ ನೀರು ಉಕ್ಕುವಂಥ ಸಮಯದಲ್ಲಿ ರೋಗಿಗಳು ಇಳಿಬೇಕು. ಯಾರು ಮೊದಲನೇದಾಗಿ ಇಳಿತಾರೋ ಅವ್ರಿಗೆ ರೋಗ ವಾಸಿಯಾಗುತ್ತೆ. ಅಲ್ಲಿ ಯೇಸು ಕ್ರಿಸ್ತರು ಬಂದಾಗ ಸುಮಾರು ವರ್ಷಗಳಿಂದ ಒಬ್ಬ ರೋಗಿ ಅಲ್ಲೇ ಇದ್ದಾನಂತೆ. ಆ ರೋಗಿಯನ್ನು ನೋಡಿ ಕನಿಕರಿಸಿ ಕೃಪೆ ತೋರಿಸಿ ಏನು ಮಾಡಿದನಂತ ನೋಡುವಾಗ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರು ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೋಡಿ, ಇದು ದೊಡ್ಡ ಅದ್ಭುತನ ಚಿಕ್ಕ ಅದ್ಭುತನ ಅಂತ ನೋಡುವಾಗ ಸುಮಾರು 38 ವರ್ಷಗಳು, ಎಷ್ಟೋ ವರ್ಷಗಳಿಂದ ರೋಗಿದ್ದಾನೆ ಪ್ರಿಯರೇ. ನೋಡಿ ಕನಿಕರಿಸಿ ಕೃಪೆ ತೋರಿಸಿ, ಏನಪ್ಪ ನಿನಗೆ ಸ್ವಸ್ಥತೆ ಆಗಬೇಕಂತ ಮನಸ್ಸಿದೆಯಾ? ಹೌದು ಸ್ವಾಮಿ, ನನ್ನನ್ನು ಯಾರೂ ಹೊತ್ಕೊಂಡು ಹೋಗ್ತಾ ಇಲ್ಲ ನೀರಲ್ಲಿ, ಅಂದರೆ ನೀರು ಉಕ್ಕುವಾಗ ನನ್ನ ಇಳಿಸ್ಬೇಕಲ್ವ, ಯಾರು ಇಳಿಸ್ತಾ ಇಲ್ಲ ಸ್ವಾಮಿ ಅಂದಾಗ, ಸರಿಪ್ಪ ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗುಪ್ಪ ಅಂತಾರೆ. ತಕ್ಷಣ ಏನಾಗುತ್ತೆ ಅಂದರೆ ರೋಗ ವಾಸಿಯಾಗುತ್ತೆ. ವಾಸಿಯಾದಾಗ ನಮ್ಮ ಕಾಲದಲ್ಲಿ, ನಮ್ಮ ಒಂದು ಪ್ರಾಂತದಲ್ಲಿ ಅನೇಕ ವರ್ಷಗಳಿಂದ ರೋಗಿಯಾಗಿ ಬಿದ್ದುಕೊಂಡಿದ್ದಾನೆ, ಇವನಿಗೆ ವಾಸಿಯಾಗಿದೆ, ಸಂತೋಷ ಪಡೋಣ ಅಂತೇಳಿ ಸಂತೋಷ ಪಡೋದು ಬಿಟ್ಟು ಯೇಸು ಮೇಲೆ ಎಂಥ ನಿಂದನೆ ಆಗ್ತಾ ಇದ್ದಾರಂತ ನೋಡುವಾಗ, ಇವತ್ತು ಸಬ್ಬತ್ತು ದಿನ. ಈ ಸಬ್ಬತ್ತು ದಿನದಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಯಾವ ಕೆಲಸ ಮಾಡಬಾರ್ದಂತಿರುತ್ತೆ. ಈ ಮನುಷ್ಯ ಯಾಕೆ ರೋಗ ವಾಸಿ ಮಾಡ್ದ ಅಂತ ಇದೊಂದು ಮತ್ತೆ ಮಧ್ಯದಲ್ಲಿ ದೊಡ್ಡ ಪಾಯಿಂಟ್ ಇದು. ರೋಗಿಗೆ ಸ್ವಸ್ಥತೆಯಾಗಿದೆ, ಸ್ವಸ್ಥತೆಯಾದ ನಂತರ ಸಂತೋಷ ಪಡೋದಿಟ್ಟು ಹೊಟ್ಟೆ ಕಿಚ್ಚಾಕಪ್ಪ ನಿನಗೆ ಕೇಳ್ಬೋದಲ್ವಾ, ಬಂದು ಮಾತಾಡ್ಬೋದಲ್ವಾ? ಇಲ್ಲ, ತಪ್ಪಿಡಿತಾರೆ. ಅದನ್ನು ನಡೆದಿದೆ. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ವಾಗಿದ್ರೆ ಸಬ್ಬತ್ತು ದಿನ ಆಗಿರೋದರಿಂದ ಇಲ್ಲೆಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಯಾರು ನಿಂತ್ಕೊಂಡಿದ್ದಾರೆ? ನಾನು ದೊಡ್ಡ ಬೋಧಕ. ಏನಪ್ಪ ನಿನ್ನ ದೊಡ್ಡ ಬೋಧಕ? ಹಲೋ, ಇವತ್ತು ಸಬ್ಬತ್ತು ದಿನ ಗೊತ್ತಾ ನಿನಗೆ? ಇದ್ರೇನಪ್ಪ? ಇವತ್ತು ಯಾವ ಕೆಲಸ ಮಾಡಬಾರ್ದು ಗೊತ್ತಾ ನಿನಗೆ? ಇದ್ರೇನಪ್ಪ? ಕಲ್ಲೆಸೆದು ಕೊಂದಾಗಬೇಕಂತ ಗೊತ್ತಿಲ್ವಾ? ಈ ವಿಷಯಗಳನ್ನ ಹೇಳಕ್ಕೆ ಬಂದಿದ್ದಾರೆ ಪ್ರಿಯ. ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಇವಾಗ ನೀವು ಕೆಲಸ ಮಾಡಿದ್ದೀರಾ, ಅವನು ವಾಸಿಯಾಗಿದ್ದಾನೆ, ಊರಲ್ಲೆಲ್ಲ ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿ ಯೇಸು ಕ್ರಿಸ್ತನ್ನೇ ಕೊಂದಾಕೋದಕ್ಕೆ ರೆಡಿ ಆಗಿದ್ದಾರೆ. ಕ್ರೂರ ಜಾತಿ. ಯಾರನ್ನ? ರೋಗಿಯನ್ನು ವಾಸಿ ಮಾಡಿರುವಂಥ ಯೇಸು ಕ್ರಿಸ್ತರನ್ನು ಕೊಂದಾಕೋದಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ಇವರು ಏನಾರ ಭಕ್ತರ? ಇವರು ಏನು ಭಕ್ತರು? ಇವರು ಮೃಗಗಳು, ಭಕ್ತರಲ್ಲ. ದೊಡ್ಡದಾಗಿ ಪಾಲಿಸ್ತಾರಂತೆ ಧರ್ಮಶಾಸ್ತ್ರ. ಹೃದಯ ಬದಲಾಗಿಲ್ಲ ರೀ, ಹೃದಯ ಬದಲಾಗಿಲ್ಲ. ಈಗಿನ ಕಾಲದಲ್ಲಿ ಕೂಡ ನಾವು ಕ್ರೈಸ್ತರಂತ ಹೇಳ್ಕೊಳ್ತೀವಿ, ಹೃದಯ ಬದಲಾಗಿಲ್ಲ. ನಾನು ಹೇಳೋದಲ್ಲ, ವಾಕ್ಯ ಹೇಳುತ್ತೆ. ನಮ್ಮ ಹೃದಯ ಬದಲಾಗಬೇಕು. ನಮ್ಮ ಹೃದಯದಲ್ಲಿ ಪ್ರಭು ಇರಬೇಕು. ಪ್ರಭು ಇದ್ದರೆ, ಕ್ರಿಸ್ತನಿದ್ದರೆ ಅದ್ಭುತವಾದಂಥ ಶ್ರೇಷ್ಠವಾದ ಮನುಷ್ಯ ಅವನು. ಈ ಪ್ರಪಂಚ ದೇಶದಲ್ಲಿ ಒಳೆಯುವ ನಕ್ಷತ್ರದ ಹಾಗೆ ಕಾಣ್ತಾನೆ ಆ ಮನುಷ್ಯ. ನಕ್ಷತ್ರದ ಹಾಗೆ ಕಾಣ್ತಾನಂದರೆ ಈ ಮುಖದಲ್ಲಿ ಬೆಳಕು ಕಾಣುತ್ತಂತಲ್ಲ ರೀ, ಗುಣಗಳು ಕಾಣುತ್ತೆ. ಕ್ರಿಸ್ತನ ಗುಣಗಳು, ದೈವತ್ವ ಅದು ಕಾಣಬೇಕು. ಆದರೆ ಆ ದಿವಸ ಸಬ್ಬತ್ತು ದಿನವಾಗಿತ್ತು. ಹೀಗಿರುವುದರಿಂದ ಯೆಹೂದ್ಯರು ಸ್ವಸ್ಥವಾದವನಿಗೆ, ಇವತ್ತು ಸಬ್ಬತ್ತು ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದ್ದಕ್ಕೆ ಅವನು, ನನ್ನನ್ನು ಸ್ವಸ್ಥ ಮಾಡಿದವನೇ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಅದೇನು ಪ್ರಿಯರ ದೇವರ ಮಕ್ಕಳಿಗೆ, ಹಾಸಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಪಾಪ, ಅವನು ಸ್ವಸ್ಥತೆಯಾಗಿದೆ. ಸುಮಾರು ವರ್ಷಗಳಿಂದ ಕೊರಗಿ ಅಲ್ಲಿ ಬಿದ್ದಿದ್ದಾನೆ.
ಇವಾಗ ಸ್ವಸ್ಥತೆ ಆಗಿದೆ, ಸಂತೋಷದಿಂದ ಹಾಸಿಗೆ ಹೊತ್ಕೊಂಡು ಹೋಗ್ತಾ ಇದ್ದರೆ ಇವತ್ತು ನೀನು ಹಾಸಿಗೆ ಹೊತ್ಕೊಂಡು ಹೋಗೋದು ಸರಿಯಲ್ಲ. ಅದೇನಯ್ಯ, ಇಷ್ಟು ವರ್ಷಗಳಾಯ್ತಯ್ಯ, ಅಲ್ಲಿ ರೋಗದಿಂದ ಬಿದ್ದಿದ್ದಾನೆ ಮನುಷ್ಯ. ಏನು ಕಾಣ್ತಿದೆ ಅದರಲ್ಲಿ? ಏನು ಕಾಣ್ತಾ ಇದೆ? ಆಜ್ಞೆಗಳನ್ನು ಏನ್ರಿ, ದೇವ್ರು ಕೊಟ್ಟಿರೋದು ಉದ್ದೇಶ ಬೇರೆ, ಇವರು ಪಾಲಿಸೋದು ಉದ್ದೇಶ ಬೇರೆ. ದೇವ್ರು ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲರೂ ಒಗ್ಗಟ್ಟಾಗಿ ದೇವರನ್ನು ಭಕ್ತಿಯಿಂದ ಕೊಂಡಾಡಬೇಕು, ದೇವರ ಜ್ಞಾನವನ್ನು ತಿಳ್ಕೊಳ್ಬೇಕು, ನೀವು ಪಾಲಿಸ್ಬೇಕಂತ ಈ ಉದ್ದೇಶದಿಂದ ಕೊಟ್ಟರೆ, ಇವರೇನು ಮಾಡಿದ್ದಾರೆ, ಆಜ್ಞೆಗಳನ್ನು ಮುಂದೆ ಇಟ್ಕೊಂಡು ಹೃದಯದಲ್ಲಿ ಸ್ಥಾನ ಕೊಡದೆ ಬರೀ ಆಜ್ಞೆಗಳೇ, ಆಚಾರಗಳು ಆ ರೀತಿ ಇದ್ದಾರೆ ಅವರು. ಅಂದರೆ ಹೃದಯದಲ್ಲಿ ದೇವ್ರಿಗೆ ಸ್ಥಾನ ಇಲ್ಲ. ಇವತ್ತು ಸಬ್ಬತ್ ದಿನ, ಎಲ್ಲರೂ ಹೋಗೋಣ, ನಾವೆಲ್ಲರೂ ಕೂಡೋಣ, ಏನೇನು ಪದ್ಧತಿಗಳಿದೆ ಎಲ್ಲ, ಯಾವ ಕೆಲಸ ಮಾಡಬಾರ್ದು, ಆಯಿತು. ಆಮೇಲೆ ಮತ್ತೆ ಹಳೆ ಆಟ ರೀ ಪ್ರಿಯರ ದೇವ್ರ ಮಕ್ಕಳು. ಅವತ್ತೇನಾದರೂ ಭಕ್ತಿ ಇದೆ ಅಂದರೆ ಭಕ್ತಿ ಇಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿರೋ ಒಬ್ಬನಿಗೆ ಸ್ವಸ್ಥತೆ ಆಗಿದೆ, ಸ್ವಸ್ಥತೆ ಆದ ನಂತರ ದೇವರು ಸ್ವಸ್ಥತೆ ಮಾಡಿದ್ದೀನಿ, ಸಂತೋಷ ಪಡೋಣ. ನಮ್ಮೂರಲ್ಲೂ ದೊಡ್ಡ ಶ್ರೇಷ್ಠರು ಬಂದಿದ್ದಾರೆ, ಮಹಾ ವ್ಯಕ್ತಿ ಬಂದಿದ್ದಾನೆ, ಮಹಾಶಕ್ತನು ಬಂದಿದ್ದಾನೆ, ಸಂತೋಷ ಪಡೋಣ, ಕೇಳೋಣ, ಅವ್ರೇನೋ ಮಾತಾಡ್ತಿದ್ದಾರೆ ನೋಡೋಣ ಅನ್ನೋದು ಬಿಟ್ಟು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಸ್ವಸ್ಥತೆ ಆದವನಿಗೂ ಸ್ವಸ್ಥತೆ ಮಾಡಿದಾತನಿಗೂ ಏನ್ರಿ ಹಿಂಸೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಆದರೆ ಈ ದಿವಸ ಸಬ್ಬತ್ತು ದಿನವಾಗಿತ್ತು, ಹೀಗಿರುವುದರಿಂದ ಯೆಹೂದ್ಯರು ಸ್ವಸ್ಥವಾದವನಿಗೆ ಇವತ್ತು ಸಬ್ಬತ್ತು ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದ್ದಕ್ಕೆ ಅವನು, ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು. ಆದರೆ ಅವನು ಯಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ. ಆ ಸ್ಥಳದಲ್ಲಿ ಜನರು ಗುಂಪು ಇದ್ದದರಿಂದ ಯೇಸು ಸರಕೊಂಡು ಹೋಗಿದ್ದನು. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ಯಾರನ್ನು? ಆ ರೋಗಿಗೆ ಸ್ವಸ್ಥತೆಯಾಗಿದೆಯಲ್ಲ ಅವನನ್ನು ಕಂಡುಕೊಂಡು, ನಿನಗೆ ಸ್ವಸ್ಥತೆಯಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು. ಅಂದರೆ ಇನ್ನು ಮೇಲೆ ಪಾಪ ಮಾಡಬೇಡ. ಏನಪ್ಪ, ನಿನಗೆ ಸ್ವಸ್ಥತೆ ಆಗಿದೆಯಲ್ಲಪ್ಪ, ನಾನೇ ಮಾಡಿದ್ದೀನಿ, ಇನ್ಮೇಲೆ ನೀನು ಪಾಪ ಮಾಡಬೇಡ. ಪಾಪ ಅಂದರೆ ದೇವರ ಆಜ್ಞೆಗಳನ್ನು ಮೀರಬೇಡ, ದೇವರ ವಾಕ್ಯಕ್ಕೆ ಒಳಪಟ್ಟು ಭಕ್ತಿಯಿಂದ ವಿಧೇಯನಾಗಿ ಜೀವಿಸಪ್ಪ ಹೋಗು ಅಂತ ಹೇಳ್ತಾನೆ. ಈ ಮನುಷ್ಯ ಏನು ಮಾಡ್ತಾನೆ? ನೀವು ಕೇಳಿದ್ರಲ್ಲ, ಯಾರು? ಯೆಹೂದ್ಯರು ಕೇಳ್ತಾರೆ ನೋಡಿ, ನಿನಗೆ ಸ್ವಸ್ಥ ಮಾಡಿದವನು ಯಾರು ಅಂತ ಹೇಳಿದ ತಕ್ಷಣ ಇವನು ಸೀದಾ ಹೋಗ್ತಾನೆ. ಏನ್ರಿ, ಅಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಸೀದಾ ಹೋಗಿ ಯೆಹೂದ್ಯರ ಬಳಿಯಲ್ಲಿ, ನನ್ನನ್ನು ಸ್ವಸ್ಥತೆ ಮಾಡಿದವನು ಆ ಯೇಸೇ, ಆ ಯೇಸು ಕ್ರಿಸ್ತ ನನಗೆ ಸ್ವಸ್ಥತೆ ಮಾಡಿದ್ದಾರೆ ಅಂದ ತಕ್ಷಣ ಇವರೇನು ಮಾಡ್ತಾರೆ? ಗುಂಪಾಗಿ ಬಂದು ಒಡೆಯೋದಕ್ಕೆ ಬರ್ತಾ ಇದ್ದಾರೆ ನೋಡಿ ಪ್ರಿಯರೇ. ಇಲ್ಲಿ 16, ಆದ ಕಾರಣ ಯೆಹೂದ್ಯರು ಯೇಸು ಸಬ್ಬತ್ತು ದಿನದಲ್ಲಿ ಇಂಥ ಕೆಲಸವನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವರಾದರು. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ತು ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡಿದ್ದಾನೆಂದು ಯೆಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಿಷ್ಟು ಪ್ರಯತ್ನ ಕೊಲ್ಲೋದಕ್ಕೆ. ಅಂದರೆ ಕೃಪೆ ತೋರಿಸಿದಗೋಸ್ಕರ ಕೊಲ್ತಾರ? ಕೃಪೆ ಬೇಡ, ಕನಿಕರ ಬೇಡವಾ, ಸಮಾಧಾನ ಬೇಡವಾ, ಕಾಪಾಡೋದು ಬೇಡವಾ? ಮತ್ತೇನು ಬೇಕು? ಏನು ಬೇಕು? ಕ್ರಿಸ್ಮಸ್ ಬಂತು, ಖಂಡಿತವಾಗಿ ಸ್ಟಾರ್ ಇರಬೇಕು. ಸ್ಟಾರ್ ಇಲ್ಲಾಂದರೆ ಕಲಿಸ್ತೀನಿ ಅಂದರೆ, ಸ್ಟಾರ್ ಇಲ್ಲಾಂದರೆ ಈ ಕೆಲವರು ಇರ್ತಾರೆ ಹಳ್ಳೂರಲ್ಲಿ, ಭಯಂಕರ ಇರ್ತಾರೆ ಪ್ರಿಯ. ಇವಾಗ ಆಚರಣೆ ಆ ರೀತಿ ಸೆಟ್ಟಾಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಅದೊಂದು ಪದ್ಧತಿ. ಅಂದರೆ ದೇವ್ರು ಕೊಟ್ಟಿರೋಂಥ ಆಜ್ಞೆಗಳನ್ನು ಆಲೋಚನೆ ಮಾಡೋರೇ ಕಡಿಮೆ. ಅಂದರೆ ಕ್ರಿಸ್ತನು ತೋರಿಸಿರುವಂಥ ಕೃಪೆಯಲ್ಲಿ ನೋಡುವಾಗ ಅದ್ಭುತ ರೀ, ಬಹಳ ಅದ್ಭುತ ಕಾಣುತ್ತೆ. ಆತನ ಕೃಪೆಯಲ್ಲಿ ನೋಡಿ ಒಂದು ಸಾರಿ 3ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ
ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ಹೊಂದಬೇಕು, ಒಬ್ಬರಲ್ಲ. ಅಂದರೆ ಇಸ್ರಾಯೇಲರು ಮಾತ್ರವಲ್ಲ, ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರು ನನ್ನ ಮಕ್ಕಳು ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕಂತ ತಂದೆಯಾದ ದೇವರು ಕೃಪೆ ತೋರಿಸ್ತಾ ಇದ್ದರು. ಕೃಪೆ ತೋರಿಸೋದಕ್ಕೆ ಯಾರನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ನೋಡುವಾಗ ತನ್ನ ಪ್ರಿಯ ಕುಮಾರನಾಗಿರುವಂಥ ಕ್ರಿಸ್ತನನ್ನು, ತನ್ನ ಮಗನನ್ನು ಕೃಪೆ ತೋರಿಸಿದೆ. ಅಂದರೆ ಇಸ್ರಾಯೇಲ್ರಿಗೆ ಮಾತ್ರವಲ್ಲ, ಇದು ಎಲ್ಲರಿಗೂ ಹೋಗಬೇಕು, ಎಲ್ಲರೂ ಕೇಳಬೇಕು. ಎಲ್ಲರೂ ನನ್ನ ಮಕ್ಕಳೇ, ಎಲ್ಲರೂ ನನ್ನ ಪುತ್ರರು ಪುತ್ರಿಯರು, ಎಲ್ಲರೂ ರಕ್ಷಣೆ ಹೊಂದಬೇಕು. ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರು ರಕ್ಷಣೆ ಹೊಂದಬೇಕು. ಸರ್ವ ಮಾನವರು ರಕ್ಷಣೆ ಹೊಂದಬೇಕಾದ್ರೆ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನೀನು ಬೋಧನೆ ಮಾಡಬೇಕು, ನೀನು ತ್ಯಾಗ ಮಾಡಬೇಕು, ಪ್ರಾಣ ತ್ಯಾಗ ಮಾಡಬೇಕು. ಕೊನೆಯದಾಗಿ ನನಗೋಸ್ಕರ ಬಲಿ ಆಗಬೇಕು ಪಾಪ ಅಂತ ನೀನು. ಆಯಿತು ತಂದೆ ಯೇಸು ಕ್ರಿಸ್ತರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ನೋಡಿ. 6ನೇ ವಚನ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅಂದರೆ ದೇವರಲ್ಲಿರುವಂಥ ಪ್ರೀತಿ ಅಂದರೆ ಮೊಟ್ಟ ಮೊದಲು ನಾವೆಲ್ಲರೂ ಲೋಕದಲ್ಲಿದ್ದಂಥ ಎಲ್ಲರೂ ಕೂಡ ಪಾಪಿಗಳಂದರೆ ದೇವರನ್ನ ಬಿಟ್ಟು ಜೀವಿಸುವಂಥದ್ದೇ ಪಾಪ, ದೇವರ ಆಜ್ಞೆಗಳನ್ನು ಬಿಡುವಂಥದ್ದೇ ಪಾಪ, ದೇವರನ್ನು ತಿಳಿಯದೇ ಇರುವಂಥದ್ದು, ದೇವರನ್ನು ಬಿಟ್ಟು ಜೀವಿಸುವಂಥದ್ದು ಅಂದರೆ ಎಲ್ಲ ಟೋಟಲ್ ಸುಳ್ಳು ಆಗಿರ್ಬೋದು, ಇಲ್ಲಾಂದರೆ ವ್ಯಭಿಚಾರ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಎಲ್ಲ ನೋಡುವಾಗ ದೇವರಿಗೆ ವಿರುದ್ಧವಾದದ್ದು. ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮ ಏನು ಮಾಡಿದ್ರೂ ಪಾಪನೇ. ಟೋಟಲ್ ಪ್ರಪಂಚದಲ್ಲಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಪಾಪಿಗಳೇ. ದೊಡ್ಡವರನ್ನು ದೊಡ್ಡದಾಗಿ ಕಾಣ್ತಾರೆ, ನೀತಿವಂತರಾಗಿ. ದೇವರ ದೃಷ್ಟಿಯಲ್ಲಿ ಪಾಪಿಗಳು. ಮೀಕನ ಗ್ರಂಥ ಹಳೆ ಒಡಂಬಡಿಕೆ 7ನೇ ಅಧ್ಯಾಯ 2ನೇ ವಚನ ನೋಡಿ. ಯಾರಾದರೂ ಓದಿಮ. ಸದ್ಭಕ್ತರು ದೇಶದೊಳಗಿಂದ ನಾಶವಾಗಿದ್ದಾರೆ, ಜನರಲ್ಲಿ ಸತ್ಯವಂತರೇ ಇಲ್ಲ. ಸರ್ವರು ರಕ್ತ ಸುರಿಸಬೇಕೆಂದು ಹೊಂಚು ಹಾಕುತ್ತಾರೆ, ಒಬ್ಬರನ್ನೊಬ್ಬರು ಬಲೆಯೊಡ್ಡಿ ಬೇಟೆಯಾಡುತ್ತಾರೆ, ಕೆಟ್ಟ ಕೆಲಸಕ್ಕೆ 2 ಕೈಗಳನ್ನು ಹಾಕಿ ಚೆನ್ನಾಗಿ ಮಾಡುತ್ತಾರೆ. ಪ್ರಭು ಧನವನ್ನು ಕೇಳುತ್ತಾನೆ, ನ್ಯಾಯಾಧಿಪತಿಯು ಲಂಚಕ್ಕೆ ಕೈ ಒಡ್ಡುತ್ತಾನೆ. ಅಂದರೆ ಇಲ್ಲಿ ನೋಡಿ ಏನು ಕಾಣುತ್ತೆ, 2ನೇ ವಚನದಲ್ಲಿ ನೋಡುವಾಗ ಸದ್ಭಕ್ತರು ದೇಶದೊಳಗಿಂದ ನಾಶವಾಗಿದ್ದಾರೆ ಅಂತ. ಸದ್ಭಕ್ತರು ಅಂದರೆ ವಾಕ್ಯದ ಪ್ರಕಾರ ಭಕ್ತರು, ದೇವರು ಇಷ್ಟಪಡುವಂಥ ಭಕ್ತರು, ಸದ್ಭಕ್ತರು, ಸತ್ಯವಾದಂಥ ಭಕ್ತರು, ಶ್ರೇಷ್ಠವಾದಂಥ ಭಕ್ತರು. ಸದ್ಭಕ್ತರು ದೇಶದೊಳಗಿಂದ ನಾಶವಾಗಿದ್ದಾರೆ, ಜನರಲ್ಲಿ ಸತ್ಯವಂತರೇ ಇಲ್ಲ. ಶ್ರೇಷ್ಠ ಭಕ್ತರು ಇಲ್ಲವಂತೆ. ಮತ್ತು ಮೂಢ ಭಕ್ತರಿದ್ದಾರೆ, ಇಲ್ಲಂತಲ್ಲ. ಯಾವ ಭಕ್ತರಿದ್ದಾರೆ? ಮೂಢ ಭಕ್ತರು ಎಲ್ಲ ಕಡೆ ಇದ್ದಾರೆ ಅನ್ನೋದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ನೋಡಿ. ಎಲ್ಲರೂ ಟೆಂಪಲ್ಗಳಿಗೆ ಹೋಗ್ತಾರ, ಕ್ರೈಸ್ತರು ಮಂದಿರಕ್ಕೆ ಹೋಗ್ತಾರೆ, ಚರ್ಚಿಗೆ. ಮುಸಲ್ಮಾನ್ ಸಹೋದರರು ಮಸೀದಿಗೆ ಹೋಗ್ತಾರೆ. ಹಿಂದೂ ಸಹೋದರರು ಇವರು ಕೂಡ ಎಲ್ಲ ಟೆಂಪಲ್ಗಳಿಗೆ ಹೋಗ್ತಾರೆ. ಇವರು ಭಕ್ತರು, ಅವರು ಭಕ್ತರು, ಜೈನರು ಭಕ್ತರು, ಎಲ್ಲರೂ ಭಕ್ತರಾಗಿರುವಾಗ, ಎಲ್ಲರೂ ಭಕ್ತರೆಂದು ಹೇಳಿಕೊಳ್ಳುತ್ತಿರುವಾಗ, ಇವಾಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸುಗಳು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡುವಾಗ, ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ ನಿಮ್ಮ ಸ್ಟೇಷನ್ಗಳಲ್ಲಿ ಕೇಸ್ ಏನಾದರೂ ಕಡಿಮೆ ಇದೆಯಾ? ನಮ್ಮ ಸ್ಟೇಷನಲ್ಲಿ ಇರುವಂಥ ಕೇಸುಗಳು ಬೇರೆ ಯಾವ ಸ್ಟೇಷನಲ್ಲಿ ಇಲ್ಲಪ್ಪ ಅಂತಾರೆ ಅವರು. ಎಲ್ಲ ಸ್ಟೇಷನ್ಗಳು ಹೋಗಿ ಯಪ್ಪ ಭಯಂಕರ ಕೇಸುಗಳಿದೆ. ಕೋರ್ಟ್ಗಳಲ್ಲಿ ಅಲ್ಲಿ ಭಯಂಕರ ಕೇಸುಗಳು. ಲಾಯರ್ ಬಳಿಯಲ್ಲಿ ಹೋಗುವಾಗ ಇವರು ಸರಿ ಮಾಡ್ಕೊಳ್ಳಿ, ಇವ್ರಿಗೂ ಕೂಡ ಎಷ್ಟೋ ಕೇಸುಗಳು ಸ್ಟಾಕ್ ಇದೆ ರೀ, ಸರಿ ಮಾಡೋಕ್ಕಾಗ್ತಾಯಿಲ್ಲ. ಏನು ಕಾಣುತ್ತೆ ಅಂತ ನೋಡುವಾಗ ಎಲ್ಲರೂ ಭಕ್ತರಂತ ಹೇಳ್ಕೊಳ್ತಾರೆ, ಆದರೆ ನಿಜವಾದ ಭಕ್ತರಿಲ್ಲ. ಅಂದರೆ ಮೂಢ ಭಕ್ತರಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳು. ಯಾವ ಭಕ್ತರಿದ್ದಾರೆ? ಮೂಢ ಭಕ್ತರಿದ್ದಾರೆ. ಸರ್ವರು ರಕ್ತ ಸುರಿಸಬೇಕೆಂದು ಹೊಂಚು ಹಾಕುತ್ತಾರೆ. ಅಂದರೆ ರಕ್ತ ಸುರಿಸೋದಕ್ಕೆ ಅಂದರೆ ಸರ್ವರು ಅಂದರೆ ಎಲ್ಲರೂ ರಕ್ತ ಸುರಿಸೋದಕ್ಕೆ ಅಂದರೆ ಅರ್ಥ ಏನು ಅಂತ ನೋಡುವಾಗ ಒಬ್ಬನನ್ನು ದೋಚಿಕೊಳ್ಳೋದಕ್ಕೆ. ಅಂದರೆ ರಕ್ತ ಸುರಿಸ್ತಾರೆ ಅಂದರೆ ಹೋಗಿ ಕೊಂದಾಕ್ತಾರಂತಲ್ಲ, ಇನ್ನೊಂದು ರೀತಿಯಲ್ಲಿ ಅಂದರೆ ಅವನ ಕಷ್ಟವನ್ನು ದೋಚಿಕೊಳ್ಳೋದು. ಹಗರಣ ಮಾಡ್ತಾರ,
ಅಂದರೆ ಯಾರಾದರೂ ಸಂಪಾದನೆ ಮಾಡಿದ್ದು ಸ್ವಲ್ಪ ಎಳ್ಕೊಳ್ಳೋದಕ್ಕೆ, ತಿಳಿಯದೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಳಗೆ ಕೆಲವರು. ಅಂದರೆ ಅನ್ಯಾಯ ಅನ್ನೋದು, ಅಧರ್ಮ ಅನ್ನೋದು ನಡೀತಾ ಇದೆ. ಪ್ರಭು ಅಂದರೆ ಅರಸರು ಧನವನ್ನು ಕೇಳುತ್ತಾರೆ, ನ್ಯಾಯಾಧಿಪತಿಯು ಲಂಚಕ್ಕೆ ಕೈ ಒಡ್ಡುತ್ತಾನೆ, ದೊಡ್ಡ ಮನುಷ್ಯನು ತನ್ನ ದುರಾಶೆಯನ್ನು ತಿಳಿಸುತ್ತಾನೆ, ಹೀಗೆ ಕುಯುಕ್ತಿಯನ್ನು ಎಣೆಯುತ್ತಾರೆ. ಅವರಲ್ಲಿ ಉತ್ತಮನು ಮುಳ್ಳು ಕಂಪೆ, ಸತ್ಯವಂತನು ಕೂಡ ಮುಳ್ಳು ಬೇಲಿಗಿಂತ ಕಡೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. 3ನೇ ಅಧ್ಯಾಯ, ಅದೇ ಮೀಕನ ಗ್ರಂಥ 3ನೇ ಅಧ್ಯಾಯ 11ನೇ ವಚನ ಮುಗಿಸ್ತೀನಿ. 3:11. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶ ಮಾಡುತ್ತಾರೆ, ಪ್ರವಾದಿಗಳು ಹಣಗೋಸ್ಕರ ಕಣಿ ಹೇಳುತ್ತಾರೆ. ಆದರೂ ಯೆಹೋವನ ಮೇಲೆ ಭಾರ ಹಾಕಿ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೇಡು ಸಂಭವಿಸುವುದು ಅಂದುಕೊಳ್ಳುತ್ತಾರೆ. ಅಂದರೆ ನೋಡಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಏನಾಗಿದ್ದಾರೆ ಅಂತ ಕಾಣುತ್ತೆ. ಏನಾಗಿದ್ದಾರೆ? ಅನ್ಯಾಯ, ಅಧರ್ಮ, ಮೋಸ ನಡೀತಾ ಇದೆ, ತುಂಬಿ ತುಳುಕ್ತಾ ಇದೆ. ಇವಾಗಲೂ ಕೂಡ ಇಂಥ ಕಾಲದಲ್ಲಿ 1ನೇ ಶತಮಾನದಲ್ಲಿ ಕೃಪೆ ತೋರಿಸೋದಕ್ಕೆ, ಕೃಪೆ ಸತ್ಯ, ಕೃಪೆ ಮೂಲಕ ಸಮಯ ಕೊಡಲ್ಪಡ್ತಾ ಇದೆ, ಸತ್ಯದ ಮೂಲಕ ನಿತ್ಯ ಜೀವ ಸಿಗುತ್ತೆ. ಏನ್ರಿ ಕೃಪೆ ಕೊಟ್ಟಿದ್ದಾರೆ. ಕೃಪೆ ಅಂದರೆ ನಾವು ಸ್ವಲ್ಪ ಸರಿ ಮಾಡಿಕೊಳ್ಳೋದಕ್ಕೆ ಈ ಜೀವಿತ ಕಾಲವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಅವಕಾಶ ಕೊಡಲ್ಪಡ್ತಾ ಇದೆ. ಕೃಪೆ, ಕನಿಕರ, ದಯೆ, ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ ಕೃಪೆ. ಸತ್ಯ ಅಂದರೆ ದೇವರ ವಾಕ್ಯವೇ ಸತ್ಯವು. ಈ ವಾಕ್ಯದ ಮೂಲಕ ನಿತ್ಯ ಜೀವ, ಅಂದರೆ ಈ ವಾಕ್ಯದ ಮೂಲಕ ನಿತ್ಯ ಜೀವ. ಒಂದು ಸಾರಿ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ನೋಡಿ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ನೋಡಿ ಪ್ರಿಯರೇ. 17ನೇ ವಚನ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಏನು ಸತ್ಯ? ಕ್ರಿಸ್ತನ ಮೂಲಕ ಏನು ಬಂದಿದೆ? ಕೃಪೆಯು ಸತ್ಯ ಅಂದರೆ ಸಂಪೂರ್ಣವಾದಂಥ ಜ್ಞಾನ ವಾಕ್ಯಗಳು ಬಂದು, ಸಂಪೂರ್ಣ ಏನು ಕೂಡ ಪ್ರಿಯರ ದೇವರ ಮಕ್ಕಳಿರ, ದೇವರಲ್ಲಿ ಏನೇನು ಇದೆಯೋ, ಅಂದರೆ ದೇವರ ಬಳಿಯಲ್ಲಿ ದೇವರ ಜ್ಞಾನ ಎಷ್ಟಿದೆಯೋ, ಜ್ಞಾನ ಏನೇನು ಹೇಳ್ಬೇಕು ಅಂದುಕೊಂಡಿದ್ದಾರೋ ಆ ಸಂಪೂರ್ಣವಾದಂಥ ಜ್ಞಾನ ಈ ಸತ್ಯವೇದ ಗ್ರಂಥದಲ್ಲಿದೆ. ಅಂದರೆ ನಾವು ರಕ್ಷಣೆ ಹೊಂದೋದಕ್ಕೆ ನಮಗೇನು ಬೇಕು, ಎಷ್ಟು ಜ್ಞಾನ ಬೇಕು, ಎಷ್ಟು ವಾಕ್ಯಗಳು ಬೇಕು, ಎಷ್ಟು ಸತ್ಯ ಬೇಕು, ಎಲ್ಲ ಕೂಡ ಈ ಸತ್ಯವೇದ ಗ್ರಂಥದಲ್ಲಿ ಅಡಕವಾಗಿದೆ. ನಿತ್ಯ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಏನೇನು ಬೇಕು, ಎಷ್ಟು ಜ್ಞಾನ ಬೇಕು, ಎಲ್ಲ ಕೂಡ ಇದರಲ್ಲಿದೆ. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಈ ಜ್ಞಾನವನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಪರಿಶೋಧನೆ ಮಾಡಿ, ಈ ಸತ್ಯವನ್ನು ಪಾಲಿಸಿದರೆ ನಿತ್ಯ ಜೀವ. ಅಪೊಸ್ತಲರ ಕೃತ್ಯಗಳು ಲಾಸ್ಟ್ ಕೊನೆಯದಾಗಿ 17ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ರಿಂದ ಓದಿ. 26ರಿಂದ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗಾದರೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಆಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪೆ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನದ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕುಗಳಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಎಲ್ಲರೂ ನನ್ನ ಬಳಿಗೆ ಬನ್ನಿಪ್ಪ, ಎಲ್ಲರೂ ನನ್ನ ಬಳಿಗೆ ಬನ್ನಿ, ಬಂದು ವಾಕ್ಯವನ್ನು ಕೇಳಿ ಪಾಲಿಸ್ರಿ, ತಲೆ ಬಾಗಿಸ್ರಿ, ವಿಧೇಯರಾಗ್ರಿ, ಭಕ್ತಿಯಿಂದ ನಡ್ಕೊಡ್ರಿ ಅಂತ ಎಲ್ಲರನ್ನ ಕರೀತಾ ಇದ್ದಾನೆ ದೇವರು. ಒಂದು ವೇಳೆ ದೇವರು ಆವೇಶಪಟ್ಟು
ಮನುಷ್ಯರು ಮಾಡುವಂಥ ಪಾಪಗಳನ್ನು ನೆನಪಿಗೆ ತಂದುಕೊಂಡು ಉಗ್ರನಾದರೆ ಪ್ರಪಂಚ ಬೂದಿಯಾಗುತ್ತೆ. ಪ್ರಪಂಚ ಏನಾಗುತ್ತೆ ಗೊತ್ತಾ? ಬೂದಿ, ನಾಶವಾಗುತ್ತೆ. ಇವತ್ತು ನಾವು ಉಳ್ಕೊಂಡಿದ್ದೀವಿ ಅಂದರೆ ದೇವರು ಕೊಟ್ಟಿರುವಂಥ ಕೃಪೆ. ನೀವು ಜೀವಂತವಾಗಿದ್ದೀರಂದರೆ, ನಾನು ಜೀವಂತವಾಗಿದ್ದೀನಂದರೆ ನಾನು ದೇವರ ಸನ್ನಿಧಿಗೆ ಬರ್ತಾ ಇದ್ದೀನಿ, ನೀವು ದೇವರ ಸನ್ನಿಧಿಗೆ ಬರ್ತಾ ಇದ್ದೀರಂದರೆ ದೇವರು ಕೊಟ್ಟಿರುವಂಥ ಕೃಪೆ, ಅದು ಕನಿಕರ. ಅದು ಇವತ್ತು ನೀವು ಪ್ರಾಣದಿಂದ ಉಳ್ಕೊಂಡಿದ್ದೀವಿ ಅಂದರೆ, ಇವತ್ತು ನೀನಾಗಿರ್ಬೋದು, ನಾನಾಗಿರ್ಬೋದು, ಪ್ರಾಣದಿಂದ ಉಳ್ಕೊಂಡಿದ್ದೀವಿ ಅಂದರೆ ಕರೋನಾ ಬಂತು. ಎಷ್ಟು ಮಂದಿ ನಮ್ಮ ಕಣ್ಣಿನ ಮುಂದೆ ತೀರೋದ್ರು ಪ್ರಿಯರೇ, ಎಷ್ಟು ಮಂದಿ ಪ್ರಿಯರೇ, ನಮ್ಮ ಕಣ್ಣಿನ ಮುಂದೆ ಎಷ್ಟು ಮಂದಿ ಖಾಲಿ ಆದರು. ದೊಡ್ಡ ದೊಡ್ಡ ಉನ್ನತವಾದಂಥ ಅಧಿಕಾರಿಗಳು, ಉನ್ನತವಾದಂಥ ಮೇಧಾವಿಗಳು, ಉನ್ನತವಾದಂಥ ಶ್ರೀಮಂತರ ಬಳ್ಕೊಂಡು ಹೋದ್ರಲ್ಲ ಎಷ್ಟೋ ಮಂದಿ. ನಮ್ಮನ್ನು ಟಚ್ ಮಾಡಿದೆ ಕರೋನಾ, ಏನು ಅಂತ ಟಚ್ ಮಾಡಿ ಹೋಗಿದೆ. ಆದರೆ ಪ್ರಾಣದಿಂದ ಉಳ್ಕೊಂಡಿದ್ದೀವಿ ಅಂದರೆ ದೇವರ ಕೃಪೆ ನಿಮ್ಮ ಮೇಲೆ ಇಲ್ವಾ? ದೇವರ ಕನಿಕರ ನಿಮ್ಮ ಮೇಲೆ ಇಲ್ವಾ? ಆ ದೇವರ ಕನಿಕರವನ್ನು ನೆವ ಮಾಡಿಕೊಂಡು ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ ಮಾಡ್ಕೊಂಡು ಹೋಗ್ತೀರಾ? ಹೋದರೆ ಆಕಸ್ಮಿಕವಾಗಿ ಬೇಡ. ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿ, ತ್ಯಾಗ, ಕೃಪೆ ಅದ್ಭುತ ಗೊತ್ತಾಗಬೇಕಾದ್ರೆ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದಿ, ಚೆನ್ನಾಗಿ ಓದಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಚೆನ್ನಾಗಿ ಅದನ್ನು ಧ್ಯಾನಿಸಿರಿ ಪ್ರಿಯರೇ. ದೇವರಿಗೆ ಹತ್ತಿರ ಆಗಿರಿ. ದೇವರಿಗೆ ಹತ್ತಿರ ಆಗ್ಬೇಕು ನಾವೆಲ್ಲರೂ. ಯಾರಿಗೆ ಹತ್ತಿರ ಹೇಳಿ? ದೇವರಿಗೆ ಹತ್ತಿರ. ಓಕೆ, ದೇವರಿಗೆ ಹತ್ತಿರ ಆಗ್ತೀರಾ ಅಥವಾ ಈ ಲೋಕದ ರೀತಿಯಲ್ಲಿ ಜೀವಿಸ್ತೀರಾ? ಅದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.